ಹಾಗೆ ಅದೇ ರೀತಿ ನೆಕ್ಸ್ಟ್ ವೆಹಿಕಲ್ BMW X1 ಏನಾದ್ರು ಬೇಕು ಅಂದ್ರೆ ಡೆಲ್ಲಿ ರಿಜಿಸ್ಟ್ರೇಷನ್ ಇದೆ, ಇದ್ರ ಡೀಟೇಲ್ಸ್ 725 ಗೆ ಮಾಡಿಸ್ಕೊಂಡೋಣ ಸರ್. ಫೈನಲ್ 25,000 ಇಟ್ಕೊಂಡು 7 lakhs ಗೆ ಮಾಡಿಸ್ಕೊಂಡೋಣ. 7 lakh ಕ್ಲಿಯರ್ 9,75,000 ಫೈನಲ್ ಪ್ರೈಸ್ ನಮ್ದು ಕೋಟಿಂಗ್ ಇರೋದು 11,975,000 ಫೈನಲ್. 2 ಲೀಟರ್ ಇಂಜಿನ್ ಆಡಿ A6 TDI ಡೆಲ್ಲಿ ರಿಜಿಸ್ಟ್ರೇಷನ್ ವಿತ್ ವೆಲ್ ಮೈಂಟೈನ್ ಮಾಡ್ಕೋಬೇಕು. ಇದು ಪ್ರೈಸ್ 37 lakhs ಸರ್. 37 lakhs ಫೈನಲ್ ಸರ್. ರೇಂಜ್ ರೋವರ್ ಹೋಗಿ ನೋಡಿದೀರಾ? ಇವಾಗ ರೇಂಜ್ ರೋವರ್ ಸ್ಪೋರ್ಟ್ ತೋರಿಸ್ತೀನಿ 2013 ಮಾಡಲ್. ಡೈಲಾಗು ಇದು ಡೈಲಾಗು ಹೇಳಿ ಅದ್ರ ಡೀಟೇಲ್ಸ್ ಸರ್. ಶೋರೂಮ್ ನಲ್ಲಿ ತಗೊಳ್ಬೇಕಂದ್ರೆ 1.2 ಇದೆ ಸರ್. ಕೋಟಿ ಬೇಕು. ನಮ್ಮ ಹತ್ರ ಇವಾಗ ಇಲ್ಲಿ ಅವೈಲೇಬಲ್ ಇರೋದು ಗಾಡಿ ಪ್ರೈಸ್ 18,50,000 ಗೆ 18,50,000 ಗಾಡಿ ಪ್ರೈಸ್. ಯಾವ ಮಾಡಲ್ ಅಂದ್ರೆ ಅದೇ ಸ್ಪೀಡ್ ಅದೇ ಪವರ್. ಅಬ್ಬಪ್ಪ ಈಗಲೂ 58,000 ಸಿಂಗಲ್ ಓನರ್ ಲೆಸ್ ಡ್ರೈವನ್ 58,000 ಮರ್ಸಿಡೀಸ್ ಬೆಂಜ್ C ಕ್ಲಾಸ್ C220. ಹೊರಗಡೆ ಇಂಟೀರಿಯರ್ಸ್ ಎಲ್ಲ ನೋಡಬಹುದು. ಹೊಸ ಟೈರ್ಸ್ ಇದೆ. ಕಂಡೀಷನ್ ಒಳಗಡೆ ನೋಡಿ ಯಾವ ತರ ಇದೆ. ವೆಲ್ ಮೇಂಟೈನ್ ಸರ್. ಗಾಡಿನಲ್ಲಿ ಏನು ವರ್ಕ್ ಇಲ್ಲ. ನೋಡೋದೇ ಒಂದು ಖುಷಿ. ಪ್ಯಾರಾನಮಿಕ್ ಸನ್ರೂಫ್ ಬರುತ್ತೆ. ಡಬಲ್ ಸನ್ರೂಫ್ ವಿತ್ ಸನ್ರೂಫ್ ಡಬಲ್. ಬಟ್ ಫ್ರಂಟ್ ಓಪನ್ ಆಗುತ್ತೆ, ಬ್ಯಾಕ್ ಓಪನ್ ಆಗಲ್ಲ. ಬ್ಯಾಕ್ ಬೇರೆ ಮೂನ್ ರೂಫ್. ಗಾಡಿ ಎಲ್ಲ ಸೂಪರ್ ಇದೆ, ಕಂಡೀಷನ್ ಇದೆ. ಗಾಡಿನಲ್ಲಿ ಅಷ್ಟು ಏನು ವರ್ಕ್ ಇಲ್ಲ. ಮ್ಯಾಕ್ ಬಿಲ್ಸ್ ಅಪ್ಗ್ರೇಡೆಡ್ ಇದೆ ನೋಡಿ. 2 ಸೀಟರ್. ಹೇಗ್ ಕಾಣ್ತೀರಾ? ಕುತ್ಕೊಳ್ಳಿ ಸರ್ ಒಂದ್ಸರಿ. ಇದೆಲ್ಲ ರೂಫ್ ಓಪನ್ ಮಾಡ್ಬೋದು, ಕ್ಲೋಸ್ ಮಾಡ್ಬೋದು, ಕ್ಲೋಸ್ ಮಾಡಬಹುದು ಸರ್. ನೋಡಿ ಓಕೆ. ಈ ಸೀಟ್ ಎಲ್ಲ ಅಡ್ಜಸ್ಟಬಲ್, ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಅಲ್ಲ? ಓಕೆ. ನೋಡ್ಕೊಳ್ಳಿ ಯಾವ ತರ ಲುಕ್ ಕಾಣಿಸ್ತಾ ಇದೆ. ಸರಿ ನೋಡ್ಬೋದು, ಈ ಕಡೆಯಿಂದ ನೋಡ್ಕೊಳ್ಳಿ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ MVP ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಕಸ್ಟಮ್ ಮೋಟರ್ಸ್ ಕ್ಲಬ್ ಇದೇನಪ್ಪ ಬೇರೆ ಕಡೆನೂ ತೋರಿಸ್ತಾ ಇದ್ದಿಲ್ಲ, ಕಸ್ಟಮ್ ಮೋಟರ್ಸ್ ಕ್ಲಬ್ ಇದೇನು ಬೇರೆ ಜಾಗದಲ್ಲಿ ತೋರಿಸ್ತಿದ್ಯಾ ಅಂತ ಅನ್ಕೋಬಹುದು ಎಷ್ಟೋ ಜನ. ಗೊತ್ತಿರ್ತಕ್ಕಂಥವ್ರಿಗೆ, ಹಳೆ ವಿಡಿಯೋಗಳು ನೋಡಿರ್ತಕ್ಕಂಥವ್ರಿಗೆ. ಕಸ್ಟಮ್ ಮೋಟರ್ಸ್ ಕ್ಲಬ್ ಇನ್ನೊಂದು ಜಾಗದಲ್ಲಿ ಓಪನ್ ಮಾಡಿದ್ದಾರೆ. ಹಳೆ ಜಾಗದಲ್ಲಿ ಏನು ಶೋರೂಮ್ ಇತ್ತು ಅದನ್ನ ಕ್ಲೋಸ್ ಮಾಡಿದ್ದಾರೆ. ಸೊ ಈಗ ಬಂದಿರತಕ್ಕಂಥದ್ದು HBR ಲೇಔಟಿಗೆ ಬಂದಿದ್ದೀನಿ. ಇದು ಇವರ ಅದೇ ಶೋರೂಮೇ, ಬಟ್ ಹೊಸ ಜಾಗ, ಹೊಸ ಶೋರೂಮ್ ಅಂತ ಹೇಳಕ್ ಆಗೋದಿಲ್ಲ. ಸೊ ಅದೇ ಕಾರ್ಗಳು, ಅದೇ ಏನು ಸೇಲ್ ಮಾಡ್ತಾ ಇದ್ರು, ಅದೇ ಅಸ್ಲಾಂ ಭಾಯ್ ಮಾತಾಡ್ತಾ ಇದ್ರು, ಅವರೇ ಇದ್ದಾರೆ. ಬಟ್ ಜಾಗ ಮಾತ್ರ ಚೇಂಜ್. ಅದೇ ಸ್ಪೀಡ್ ಅದೇ ಪವರ್. ಅಬ್ಬಪ್ಪ ಈಗಲೂ ಹೊಸ ಜಾಗ ಆದ್ರೂ ಪರವಾಗಿಲ್ಲ. ಅದೇ ಸ್ಪೀಡ್ ಅದೇ ಪವರ್. ಅಂದ್ರೆ ಅಡ್ಜಸ್ಟ್ ಆಗಿದ್ದೀರಾ? ಇನ್ನು ಅಡ್ಜಸ್ಟ್ ಆಗ್ಬಿಟ್ಟಿದ್ದೀನಿ ಆಲ್ರೆಡಿ. ಸೇಮ್ ಸ್ಪೀಡ್ ಸೇಮ್ ಪವರ್, ಇನ್ನೂ ಸ್ವಲ್ಪ ಎಕ್ಸ್ಟ್ರಾ. ಅದೇ ಪ್ರೀಮಿಯಂ ಗಾಡಿಗಳು ಅದಕ್ಕೆಲ್ಲ ಸ್ಪೀಡ್ ಹಿಡ್ಕೊಳೋದು. ಓಕೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಓಕೆ. ಯಾವ್ಯಾವ ಕಾರ್ಗಳು ನೋಡಬಹುದು ಈ ವಿಡಿಯೋದಲ್ಲಿ? ಎಲ್ಲ ಕಂಪ್ಲೀಟ್ ಪ್ರೀಮಿಯಂ ಕಾರ್ಸ್ ಇದೆ ಸರ್ ನಮ್ಮ ಹತ್ರ ಅವೈಲೇಬಲ್. ಇವಾಗ ಪ್ರೀಮಿಯಂ ಕಾರ್ಸ್ BMW, ಮರ್ಸಿಡೀಸ್ ಬೆಂಜ್, ಜಾಗ್ವಾರ್ ಎಲ್ಲ ಗಾಡಿ ಅವೈಲೇಬಲ್ ಇದೆ. ಇವಾಗ ಎಕ್ಸ್ಟ್ರಾ ಸ್ಟಾಕ್ ಇದೆ ನಮ್ಮ ಹತ್ರ. ಆಲ್ಮೋಸ್ಟ್ ಒಂದು 14 ಇಂದ 45 ಕಾರ್ಸ್ ಅವೈಲೇಬಲ್. ಎಲ್ಲ ಆಟೋಮೆಟಿಕ್? ಎಲ್ಲ ಆಟೋಮೆಟಿಕ್. ಒಂದು ಇಲ್ಲ ಸರ್, ಎಲ್ಲ ಆಟೋಮೆಟಿಕ್ ಇದೆ. ಡೀಸೆಲ್ ಮ್ಯಾಕ್ಸಿಮಮ್, ಪೆಟ್ರೋಲ್ ನಲ್ಲಿ 2-3 ಸ್ಟಾಕ್ ಇದೆ ನಮ್ಮ. ಎಷ್ಟಿದೆ ಪೆಟ್ರೋಲ್ ಗಾಡಿಗಳು? 2 ಗಾಡಿ ಇದೆ ಸರ್. ಅಷ್ಟು ಗಾಡಿಗಳೆಲ್ಲ ಪೆಟ್ರೋಲ್? 2 ಗಾಡಿ ಇದೆ. ಇಂಟೀರಿಯರ್ ಎಷ್ಟು ಗಾಡಿಗಳು ಇದಾವೆ ಇವತ್ತಿನ ವಿಡಿಯೋದಲ್ಲಿ? 40 to 45 ವೆಹಿಕಲ್ಸ್ ಇದೆ ಸರ್. 40 ರಿಂದ 45 ಕಾರ್ಗಳು ಇದಾವೆ. ಅದರಲ್ಲಿ 2 ಕಾರ್ ಮಾತ್ರ ಪೆಟ್ರೋಲ್. ಓಕೆ. ಮತ್ತೆ ಕಸ್ಟಮ್ ಮೋಟರ್ಸ್ ಕ್ಲಬ್ ಹೊಸ ಜಾಗದಲ್ಲಿ ಬಂದಿದ್ದೀರಾ. ಎಕ್ಸ್ಟ್ರಾ ಏನಾದ್ರು ಆಫರ್, ಸರ್ವಿಸ್ ಆ ಥರ ಏನಾದ್ರು ಕೊಡ್ತಾ ಇದ್ದೀರಾ? ಆಫರ್ ಅದೇ ಸರ್ ಇರೋದು. ಒಂದು ಫ್ರೀ ಸರ್ವಿಸ್, ಜನರಲ್ ಸರ್ವಿಸ್ ಒಂದು ಫ್ರೀ ಮಾಡಿಸ್ಕೊಡ್ತೀನಿ. ಒಂದು ಡೆಲಿವರಿ ಟೈಮ್ನಲ್ಲಿ ರಬ್ಬಿಂಗ್ ಪಾಲಿಶಿಂಗ್ ಮಾಡಿಸ್ಕೊಡ್ತೀನಿ. ಎಷ್ಟು? 2 ಮಾಡ್ಕೊಡ್ತೀರಾ? 2 ಮಾಡ್ಕೊಡ್ತೀನಿ ಸರ್. ಓಕೆ. ಆಲ್ಮೋಸ್ಟ್ ಇಲ್ಲಿ ಕರ್ನಾಟಕ ರಿಜಿಸ್ಟ್ರೇಷನ್ ಗಾಡಿನೂ ಸಿಗುತ್ತೆ, ಬೇರೆ ಸ್ಟೇಟ್ ಗಾಡಿಗಳು ಸಿಗುತ್ತೆ. ಆಲ್ಮೋಸ್ಟ್ ಅದರ್ ಸ್ಟೇಟ್ ವೆಹಿಕಲ್ಸ್. ಕರ್ನಾಟಕ ಸ್ವಲ್ಪ ಗಾಡಿ ಇದೆ ಸರ್, ಕಡಿಮೆ. ಅದು ಕೂಡ ಇಟ್ಟಿದ್ದೀರಾ ಈ ಸಲ? ಇದೆ ಸರ್. ಅಲ್ವಾ? ಬಟ್ ಸ್ಟಾಕ್ ಜಾಸ್ತಿ ಇದೆ. ಹೊಸ ಪ್ಲೇಸ್ ನಲ್ಲಿ ಸ್ಟಾಕ್ ಸ್ವಲ್ಪ ಜಾಸ್ತಿ ಮಾಡಿಸಿದ್ದೀನಿ. ಮಿನಿ ಕೂಪರ್ ಇದೆ, ಹಾಗೆ ಜಾಗ್ವಾರ್ XL ಇದೆ 3 ಲೀಟರ್ ಇಂಜಿನ್. ಹಾಗೆ ಮಿನಿ ಕೂಪರ್ ನಲ್ಲಿ ಇದು KA ಪ್ಲಸ್ ಇದು ಆಡಿ A6 ನೋಡಬಹುದು. ವೆಲ್ ಮೇಂಟೈನ್. X1 3 ಇದೆ, X3 ಇದೆ, 3 X1 ಇದೆ. ರೇಂಜ್ ನಲ್ಲಿ ಒಂದು 4-5 ಗಾಡಿ ಇದೆ ನಮ್ಮ ಹತ್ರ. GL ಇದೆ, ಮರ್ಸಿಡೀಸ್ ಬೆಂಜ್ ಇದೆ, ತುಂಬಾ ವೆಹಿಕಲ್ಸ್ ಇದೆ ಸರ್. ಇದು ಒಂದು ಶೋರೂಮ್ ನಲ್ಲಿ ಇದೆಲ್ಲ ಹೊರಗಡೆ ಇದೆ, ಆಚೆ ಆ ಕಡೆ ಯಾರ್ಡ್ ಇದೆ, ಈ ಕಡೆ ಯಾರ್ಡ್ ಇದೆ. ಅಲ್ಲಿನೂ ನಮ್ದು ಗ್ರೌಂಡ್ ನಲ್ಲಿ ಎಲ್ಲ ಗಾಡಿ ವೆಹಿಕಲ್ಸ್ ಪಾರ್ಕ್ ಇದೆ. ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿದೀವಿ ಅಂತ ಹೇಳ್ಬಿಡಿ ಸರ್. ಇದು ಎಕ್ಸಾಕ್ಟ್ ಲೊಕೇಶನ್ ನಮ್ದು HBR 4 ಬ್ಲಾಕ್ ಆಪೋಸಿಟ್ ಟು ಹೆರಿಟೇಜ್ ಸ್ಕೂಲ್ ಸನ್ ಟೆಕ್ನಾಲಜಿ ಇದೆ, ಅದು ಆಪೋಸಿಟ್. HBR ಲೇಔಟ್ ಅಂದ್ರೆ ಎಲ್ಲಿ ಬರುತ್ತೆ? HBR ಲೇಔಟ್ ಹೆನ್ನೂರು ಕ್ರಾಸ್ ಹತ್ರ ಬರುತ್ತೆ ಸರ್. ಓಕೆ. ಅಂದ್ರೆ ಹೆಬ್ಬಾಳ ಟುವರ್ಡ್ಸ್ ನ ವೈಟ್ ಫೀಲ್ಡ್, ಕೇರ್ಪುರಂ ಆ ಕಡೆ ಹೋಗ್ಬೇಕು. ಸರ್ವಿಸ್ ರೋಡ್ ನಿಂದ ತಗೊಳ್ಬೇಕು. ಸರ್ವಿಸ್ ರೋಡ್ ನಿಂದ ಸ್ವಲ್ಪ ಮುಂದೆ ಒಂದು 500 ಮೀಟರ್ ಬಂದಿದೆ ಅಂದ್ರೆ ಒಂದು ಭೀಮಾ ಜ್ಯುವೆಲರೀಸ್ ಮುಂಚೆ ಲೆಫ್ಟ್ ತಗೊಳ್ಬೇಕು ಸರ್. ಅದು ಸನ್ ಟೆಕ್ನಾಲಜಿ ಲೆಫ್ಟ್ ಹ್ಯಾಂಡ್ ಸೈಡ್ ನಲ್ಲಿ ಇದೆ. ಕೆಳಗಡೆ ನಂಬರ್ ವಾಟ್ಸ್ಆಪ್ ಅಲ್ಲಿ ಲೊಕೇಶನ್ ಎಲ್ಲ ಕಳಿಸಿ ಸರ್. ಲೊಕೇಶನ್ ಎಲ್ಲ ಕಳಿಸಿ, ಫೋನ್ ಮಾಡಿ. ಅದನ್ನ ಮಾಡ್ತೀನಿ. ಕಸ್ಟಮರ್ಗೆ ಬರಕ್ಕೆ ಆಗಿಲ್ಲ ಅಂದ್ರೆ ಅವರು ದೂರ ಇದಾರೆ ಅಂದ್ರೆ ವಿಡಿಯೋಸ್ನ ಗಾಡಿದು ಕಳಿಸ್ತೀನಿ. ಅದು ನೋಡ್ಬಿಟ್ಟು ಎಲ್ಲ ಅವರು ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬಿಟ್ಟು ಬರ್ಬೋದು ಗಾಡಿ ನೆಕ್ಸ್ಟ್ ನೋಡಕ್ಕೆ. ಅಷ್ಟೇ ಸರ್. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬಿಡ, ಪಟ ಅಂತ ಡೀಟೇಲ್ಸ್ ಸ್ಟಾರ್ಟ್ ಮಾಡೋಣ. ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಜಾಗ್ವಾರ್ XL ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಪಕ್ಕ. ಅಸ್ಲಾಂ ಭಾಯ್, ಮೊದಲನೇ ಗಾಡಿನೇ ಜಾಗ್ವಾರ್ ನೋಡ್ತಾ ಇದೀವಿ. ಯಾವ್ದು ಇದು ಜಾಗ್ವಾರ್ XL? ಇದು 3 ಲೀಟರ್ ಇಂಜಿನ್, 2013 ಮಾಡೆಲ್, 3rd ಓನರ್. ಬೇರೆ 32,000 ಕಿಲೋಮೀಟರ್ ಓಡಿದೆ ಸರ್.
ಬರೀ ಬೇರೆ 32,000 ಕಿಲೋಮೀಟರ್ ಓಡಿದೆ ಗಾಡಿ. ಓಕೆ, ಎಲ್ಲ ಕಂಪ್ಲೀಟ್ ಆಟೋಮೆಟಿಕ್ ಫಂಕ್ಷನಲ್, ಎಲ್ಲ ಕಂಪ್ಲೀಟ್ ಫಂಕ್ಷನಲ್ ಇದೆ. ಮಸಾಜರ್ ಇದೆ ಗಾಡಿನಲ್ಲಿ. ಒಳಗಡೆ ಇಂಟೀರಿಯರ್ಸ್ ಎಲ್ಲ ನೋಡ್ಬೋದು. ಒಂದ್ ನಿಮಿಷ, ಇಂಟೀರಿಯರ್ಸ್ ಎಲ್ಲ ನೋಡಿ ಸರ್. ಗಾಡಿನಲ್ಲಿ ಏನು ವರ್ಕ್ ಇಲ್ಲ. ಡೀಸೆಲ್ ಆಟೋಮೆಟಿಕ್ 3 ಲೀಟರ್ ಇಂಜಿನ್ ಎಕ್ಜೆಲ್. ಓಕೆ 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 ಓಕೆ. ಎಷ್ಟಿದೆ ಶೋರೂಮ್ ಅಲ್ಲಿ ತಗೋಬೇಕಂದ್ರೆ ಇದು? ಸರ್ ಶೋರೂಮ್ ನಲ್ಲಿ ತಗೊಳ್ಬೇಕಂದ್ರೆ 1.2 ಇದೆ ಸರ್. ಕೋಟಿ ಬೇಕು. ನಮ್ಮ ಹತ್ರ ಇವಾಗ ಇಲ್ಲಿ ಅವೈಲೇಬಲ್ ಇರೋದು ಗಾಡಿ ಪ್ರೈಸ್ 18,50,000ಗೆ. 18,50,000 ಗಾಡಿ ಪ್ರೈಸ್. ಯಾವ ಮಾಡಲ್ ಅಂದ್ರೆ 2013, 32,000 ಕಿಲೋಮೀಟರ್ ಡ್ರಿವನ್. ಲೆಸ್ ಡ್ರಿವನ್ ಕಾರ್. ಎಷ್ಟಾಗುತ್ತೆ? ಫೈನಲ್ 1750ಗೆ ಆಗುತ್ತೆ ಸರ್. 1750. 17,50,000 ಡಿಸ್ಕೌಂಟ್. 1 ಲಕ್ಷ ಡಿಸ್ಕೌಂಟ್ ಹೇಳಿದ್ರೆ ಈಗ 17,50,000 ಹೇಳ್ತಾ ಇದ್ದೀರಾ ಅಲ್ವಾ? ಅದರಲ್ಲೂ ನೆಗೋಷಿಯಬಲ್ ಇಲ್ಲ, ಅದು ಫೈನಲ್ ಪ್ರೈಸ್ ಆಗುತ್ತೆ ಸರ್. 17,50,000 ವಿತ್ NOC ಕೊಡ್ತೀರಾ? ವಿತ್ NOC ಕೊಡ್ತೀನಿ ಸರ್. ಹಾಗೆ ನೆಕ್ಸ್ಟ್ ವೀಕ್ ಅಲ್ಲಿ ಯಾರೆಲ್ಲ ಮಿನಿ ಕೂಪರ್ ಬೇಕು ಅಂತ ನೋಡ್ತಾ ಇದ್ರು ಅಂತವ್ರಿಗೆ ಪ್ಯೂರ್ ಕರ್ನಾಟಕ ಗಾಡಿನೇ ರೆಡಿ ಇದೆ. ಇದ್ರ ಡೀಟೇಲ್ಸ್ ಸರ್ 2019 ಮಾಡೆಲ್, ಸೆಕೆಂಡ್ ಓನರ್, ಟಾಪ್ ಅಂಡ್ ಮಾಡೆಲ್ JCW. ಬೇರೆ 37,000 ಕಿಲೋಮೀಟರ್ ಓಡಿದೆ ಸರ್. ವೆರಿ ವೆಲ್ ಮೇಂಟೈನ್ KA ರಿಜಿಸ್ಟ್ರೇಷನ್. ಹೊರಗಡೆ ಇಂಟೀರಿಯರ್ಸ್ ಎಲ್ಲ ನೋಡಬಹುದು. ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಇದೆ. ಗಾಡಿಯಲ್ಲಿ ಏನು ಸ್ಕ್ರಾಚ್ ಇಲ್ಲ ಸರ್. ವೆಲ್ ಮೇಂಟೈನ್ ಇದೆ. ಇಲ್ಲಣ್ಣ, ನೋಡಿದ್ರೆ ಸ್ವಿಫ್ಟ್ ಇದ್ದಂಗಿದೆ ಸೈಜ್ ನೋಡಿದ್ರೆ. ಮಿನಿ ಕೂಪರ್ ಅಂದ್ರೆ ಒಂದ್ ರೇಂಜಿಗೆ ಪ್ರೀಮಿಯಂ ಕಾರ್ಗಳಲ್ಲಿ ಒಂಥರ ತುಂಬಾ ಜನ ಇಷ್ಟಪಡ್ತಾರೆ. ಒಂಥರ ಈ ನಾವು 3 ಡೋರ್ಸ್ ಗಾಡಿ ಸರ್ ಇದು. 3 ಡೋರ್ಸ್. ಫ್ರಂಟ್ 2, ಬ್ಯಾಕ್ ಸೈಡ್ ಒಂದು, ಬೂಟ್ ಒಂದು. ಇದು ಪ್ರೈಸ್ 37 lakhs ಸರ್. 37 lakhs ಫೈನಲ್. ಹಾಗೆ ನೆಕ್ಸ್ಟ್ ವೀಕ್ ಅಲ್ಲೂ ಆಡಿ ನೋಡ್ತಾ ಇದೀವಿ. ಯಾವ್ದು ಇದು? ಆಡಿ A6 ವೆಲ್ ಮೇಂಟೈನ್ ಕಾರ್, 2013 ಮಾಡೆಲ್, ಸಿಂಗಲ್ ಓನರ್ ಗಾಡಿ ಇದು. ಡೆಲ್ಲಿ ರಿಜಿಸ್ಟ್ರೇಷನ್. NOC ಸಿಗುತ್ತೆ. ಬೇರೆ 57,000 ಕಿಲೋಮೀಟರ್ ಗಾಡಿ ಓಡಿದೆ. ವೈಟ್ ಕಲರ್ ಗಾಡಿ ತುಂಬಾ ಚೆನ್ನಾಗಿದೆ. ಒಳಗಡೆ ಇಂಟೀರಿಯರ್ಸ್ ಎಲ್ಲ ನೋಡಬಹುದು. ಇವ್ರದ್ದು ಏನಂದ್ರೆ ಆಟೋಮೆಟಿಕ್ ಬೇರೆ 57,000 ಓಡಿದೆ ಸರ್ ಗಾಡಿ. ಸಿಂಗಲ್ ಓನರ್ ಗಾಡಿ ಆಡಿ A6. ಅಡ್ಜಸ್ಟ್ಮೆಂಟ್ ಎಲ್ಲ ಬರುತ್ತೆ ನೋಡಿ. ಎಲ್ಲ ಪ್ಯೂರ್ ಕ್ವಾಲಿಟಿ. ಆಟೋಮೆಟಿಕ್ ಡೀಸೆಲ್. ಯಾವ ಮಾಡಲ್? ಸಿಂಗಲ್ ಓನರ್. ಏನ್ ಪ್ರೈಸ್ ಹೇಳ್ತಾ 13 ಮಾಡೆಲ್. ಫೈನಲ್ ಪ್ರೈಸ್ ಇದು 9,75,000ಗೆ ಆಗುತ್ತೆ ಸರ್. 9,75,000ಕ್ಕೆ ಫೈನಲ್ ಪ್ರೈಸ್. ನಮ್ದು ಕೋಟಿಂಗ್ ಇರೋದು 11,975,000 ಫೈನಲ್. 2 ಲೀಟರ್ ಇಂಜಿನ್ ಆಡಿ A6 TDI ಡೆಲ್ಲಿ ರಿಜಿಸ್ಟ್ರೇಷನ್ ವಿತ್ ವೆಲ್ ಮೇಂಟೈನ್ ಮಾಡ್ಕೋಬೇಕು. ಹಾಗೆ ಅದೇ ರೀತಿ ನೆಕ್ಸ್ಟ್ ವೀಕ್ ಅಲ್ಲೂ BMW X1 ಏನಾದ್ರು ಬೇಕು ಅಂದ್ರೆ ಡೆಲ್ಲಿ ರಿಜಿಸ್ಟ್ರೇಷನ್ ಇದೆ. ಇದ್ರ ಡೀಟೇಲ್ಸ್ ಸರ್. X1 ಇದು 2013 ಮಾಡೆಲ್, ಸೆಕೆಂಡ್ ಓನರ್, ಕಡಿಮೆ ಓಡಿದೆ. ಬೇರೆ 36,000 ಕಿಲೋಮೀಟರ್. ಈ ಪ್ರೈಸ್ ನಿಮ್ಗೆ ನಾನು ಒಂದು 7,50,000ಗೆ ಮಾಡಿಸ್ಕೊಡ್ತೀನಿ. 850 ನಮ್ ಕೋಟಿಂಗ್. 7,50,000 ಫೈನಲ್. ಕಡಿಮೆ ಓಡಿಸಿರೋದು ಗಾಡಿ. ಆಟೋಮೆಟಿಕ್ ಡೀಸೆಲ್, ಸೆಕೆಂಡ್ ಓನರ್, ಲೆಸ್ ಡ್ರೈವನ್, 36,000 ಕಿಲೋಮೀಟರ್. ಓಕೆ, ಇಂಟೀರಿಯರ್ ನೋಡ್ತಾ ಇರಬಹುದು. ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿದೆ. ವೆಲ್ ಮೇಂಟೈನ್ ಸರ್. ಗಾಡಿ ಚೆನ್ನಾಗಿದೆ. ಈ ಗಾಡಿಗೇನು NOC ಸಿಗುತ್ತೆ. ಗಾಡಿನಲ್ಲಿ ಏನು ವರ್ಕ್ ಇಲ್ಲ. ಗಾಡಿ ಓಡಿಸಿ. BMW X1 ನಲ್ಲಿ 13 ಮಾಡೆಲ್ ಇದು. ಲೈಟ್ ಸ್ಟೇರಿಂಗ್ ಬರುತ್ತೆ. ಫೈನಲ್ ಪ್ರೈಸ್ 7,50,000ಗೆ ಸಿಗುತ್ತೆ. ಫೈನಲ್ ಪ್ರೈಸ್ 7,50,000ಗೆ ಬರುತ್ತೆ. 725ಗೆ ಮಾಡಿಸ್ಕೊಳೋಣ ಸರ್. ಫೈನಲ್ 25,000 ಇಟ್ಕೊಂಡು 7 lakhsಗೆ ಮಾಡಿಸ್ಕೊಳೋಣ. 7 lakh ಕ್ಲಿಯರ್. ಒಂದೇ ಪ್ರೈಸ್. ನೆಕ್ಸ್ಟ್ ವೀಕ್ ಅಲ್ಲೂ ಮರ್ಸಿಡೀಸ್ ಬೆಂಜ್ ಸರ್. ಮರ್ಸಿಡೀಸ್ ಬೆಂಜ್ ನಲ್ಲಿ ಇದು ಸಿಂಗಲ್ ಓನರ್ ಗಾಡಿ ನಮ್ಮ ಹತ್ರ ಇರೋದು. 2015 ಮಾಡೆಲ್. ಬೇರೆ 58,000 ಕಿಲೋಮೀಟರ್ ಓಡಿದೆ. ಎಷ್ಟು? 58,000. ಸಿಂಗಲ್ ಓನರ್, ಲೆಸ್ ಡ್ರೈವನ್. 58,000 ಮರ್ಸಿಡೀಸ್ ಬೆಂಜ್ C ಕ್ಲಾಸ್ C220. ಹೊರಗಡೆ ಇಂಟೀರಿಯರ್ಸ್ ಎಲ್ಲ ನೋಡಬಹುದು. ಹೊಸ ಟೈರ್ಸ್ ಇದೆ. ಕಂಡೀಷನ್ ಒಳಗಡೆ ನೋಡಿ ಯಾವ ತರ ಇದೆ. ವೆಲ್ ಮೇಂಟೈನ್ ಸರ್. ಗಾಡಿನಲ್ಲಿ ಏನು ವರ್ಕ್ ಇಲ್ಲ. ನೋಡೋದೇ ಒಂದು ಖುಷಿ. ಪ್ಯಾರಾನಮಿಕ್ ಸನ್ರೂಫ್ ಬರುತ್ತೆ. ಡಬಲ್ ಸನ್ರೂಫ್ ವಿತ್ ಸನ್ರೂಫ್. ಡಬಲ್. ಬಟ್ ಫ್ರಂಟ್ ಓಪನ್ ಆಗುತ್ತೆ, ಬ್ಯಾಕ್ ಓಪನ್ ಆಗಲ್ಲ. ಬ್ಯಾಕ್ ಬೇರೆ ಮೂನ್ ರೂಫ್. C220 ಇದು 15 ಮಾಡೆಲ್ ಇದೆ. ಮಾಡೆಲ್ ನ ಇದೆ, ಪ್ಲಸ್ ಸಿಂಗಲ್ ಓನರ್ ಇದೆ, ಪ್ಲಸ್ ಲೆಸ್ ಡ್ರೈವನ್ ನೋಡಿದೆ. ಇದು ಫೈನಲ್ ಪ್ರೈಸ್ 15 lakhs. ಎಷ್ಟು? 15 ಲಕ್ಷ ಸಿಂಗಲ್ ಓನರ್ಗೆ. ಓಕೆ, ನೆಕ್ಸ್ಟ್ ವೀಕ್ ಅಲ್ಲಿ BMW ಸರ್. ಇದು BMW X1 2012 ಮಾಡೆಲ್, ಪಾಂಡಿಚೇರಿ ರಿಜಿಸ್ಟ್ರೇಷನ್. 2012 ಮಾಡೆಲ್. ಇದು ಸಿಂಗಲ್ ಓನರ್ ಗಾಡಿ. ಇದು ಫೈನಲ್ ಪ್ರೈಸ್ ನಿಮಗೆ 7,50,000 ಆಗುತ್ತೆ ಸರ್. 7,50,000. ಬಟ್ ಇದು ಕರ್ನಾಟಕ ಟ್ಯಾಕ್ಸ್ ಪೇಡ್ ಆಗಿದೆ. ಸದ್ಯಕ್ಕೆ PO ರಿಜಿಸ್ಟ್ರೇಷನ್ ನಂಬರ್ ಪ್ಲೇಟ್ ಇದೆ. ಆಲ್ರೆಡಿ ಕರ್ನಾಟಕ ಬಂದ್ಬಿಟ್ಟಿದೆ. ಕರ್ನಾಟಕ ಟ್ಯಾಕ್ಸ್ ಪೇಡ್ ಆಗಿದೆ. ನಂಬರ್ ಪ್ಲೇಟ್ 7 ಲಕ್ಷ ಮಾಡಿದ್ರಲ್ಲ ರೌಂಡ್ ಫಿಗರ್. ಯಾವುದು? ಇದನ್ನು 7 ಲಕ್ಷ ಮಾಡ್ಬಿಡಿ. ಮಾಡೋಣ ಸರ್. 7 lakhs ಇದು ಫೈನಲ್. ಎರಡರಲ್ಲಿ ಯಾವ್ದು ಬರ್ತೀರೋ ತಗೊಳ್ಳಿ. ಫಸ್ಟ್ KA ಬೇಕಂದ್ರೆ KA ತಗೊಳ್ಳಿ, ಡೆಲ್ಲಿ ಬೇಕಂದ್ರೆ ಡೆಲ್ಲಿ ತಗೊಳ್ಳಿ. ಅದು NOC ಸಿಗುತ್ತೆ. ಅದು KA ನಂಬರ್ ಪ್ಲೇಟ್ ಸಿಗುತ್ತೆ. ಅದು ಬ್ಲೂ. ಅದು 7 ಲಕ್ಷ. ಅದು NOC ಸಿಗುತ್ತೆ. ಇದು ವಿತ್ KA ನಂಬರ್ ಸಿಗುತ್ತೆ. 7 lakhs. ಓಡಿಸಬಹುದು ವಿತ್ ಸನ್ರೂಫ್. ಅದನ್ನು ಓಡಿಸಬಹುದು. ಬೇಕಂದ್ರೆ ಕರ್ನಾಟಕ ಟ್ಯಾಕ್ಸ್ ಕಟ್ಕೊಂಡು ಓಡಿಸಬಹುದು. ಇಲ್ಲ ಅಂದ್ರೆ NOC ನಲ್ಲಿ ಡ್ರೈವ್ ಮಾಡಬಹುದು.
ಬೆಂಚ್ ನೋಡ್ಬೋದು ಸರ್ 2016 ಮಾಡಲ್ GLA 200. ಇದು ಸಿಂಗಲ್ ಓನರ್ ಗಾಡಿ, UK ರಿಜಿಸ್ಟ್ರೇಷನ್, ಫ್ಯಾನ್ಸಿ ನಂಬರ್ 8786. ಒಳಗಡೆ ಇಂಟೀರಿಯರ್ಸ್ ಎಲ್ಲ ನೋಡ್ಬೋದು. ಒಳಗಡೆ ಬನ್ನಿ ಸರ್, ಒಳಗಡೆ ಇಂಟೀರಿಯರ್ಸ್ ನೋಡಿ. ಬ್ಲಾಕ್ ಫಿನಿಶಿಂಗ್ ಅಲ್ಲಿ ಯಾವ ತರ ಇದೆ. ಇದು ಪ್ಯಾರಾನಮಿಕ್ಸ್ ಅಂದ್ರೆ ಬರುತ್ತೆ. ಸಿಂಗಲ್ ಓನರ್ ಗಾಡಿ, 76,000 ಕಿಲೋಮೀಟರ್ ಓಡಿದೆ. 76,000 ಇದೆಲ್ಲ ಡಿಮೈಂಡ್ ಗಾಡಿ ಸರ್. GLA 200 ಅಂದ್ರೆ ಒಳ್ಳೆ ಡಿಮೈಂಡ್ ಇದೆ ಗಾಡಿಗೆ. ನೋಡಿ ಒಂದೇ ಓನರ್, ಎಲ್ಲ ಹೈಡ್ರಾಲಿಕ್ ಸಿಸ್ಟಮ್ ನೋಡಿ ಯಾವ ತರ ಇದೆ. ಚಾರ್ಜಿಂಗ್ ಸ್ಟೇಷನ್ ಎಲ್ಲ AC ವಿಂಡ್ಸ್. ಇಂಟೀರಿಯರ್ಸ್ ಎಲ್ಲ ತೋರಿಸಿ ಸರ್. ಇಂಟೀರಿಯರ್ ತುಂಬಾ ಮೈಂಟೈನ್ ಆಗಿದೆ. ಓಕೆ, ಇದರಲ್ಲಿ ಗೇರ್ ಸಿಸ್ಟಮ್ ಎಲ್ಲ ಯಾವ ತರ ಇಲ್ಲಿ ಬರುತ್ತೆ ಸರ್. ಇದು ಸ್ಟೇರಿಂಗ್ ನಲ್ಲಿ ನೋಡಬಹುದು. ಇಲ್ಲಿ ಇದು ಇದೆ ಗೇರ್, ಇದೇ ಗೇರ್ ಇಲ್ಲೇ ಇದೆ ನೋಡಿ. ಬೆಂಚ್ ನಲ್ಲಿ ಇದೆ ಗೇರ್ ಎಲ್ಲ ಇಲ್ಲಿ ಡಿಸ್ಪ್ಲೇ ನಲ್ಲಿ ತೋರಿಸುತ್ತೆ. ಗಾಡಿ ಮೈಂಟೈನ್ ಇದೆ, ಸಿಂಗಲ್ ಓನರ್. 16 lakhs ನಮ್ದು ಕೋಟಿಂಗ್. ಫೈನಲ್ ಪ್ರೈಸ್ 115 ಗೆ ಮಾಡಿಸ್ಕೊಡ್ತೀನಿ ಸರ್. ಒಂದೇ ಪ್ರೈಸ್ 15 lakhs. 16 ಲಕ್ಷ ಕೋಟಿಂಗ್, ಫೈನಲ್ ಆಗಿ 15 ಲಕ್ಷಕ್ಕೆ ಮಾಡಿಸ್ಕೊಡ್ತೀನಿ. GLA 200 ಗೆ ವಿತ್ ಫ್ಯಾನ್ಸಿ ನಂಬರ್, ವಿತ್ NOC. ಬೇಕಂದ್ರೆ ಒಂದು ಕೇರ್ ಆಫ್ ಅಡ್ರೆಸ್ ನಲ್ಲಿ ಸೇಮ್ ನಂಬರ್ ಪ್ಲೇಟ್ ಗೆ ಟ್ರಾನ್ಸ್ಫರ್ ಮಾಡಿಸ್ಕೊಡ್ತೀನಿ. ಅಷ್ಟೇ ಅಲ್ವಾ? ಅಷ್ಟೇ. ಫೈನಲ್ 15 lakhs ಸರ್. ಫೈನಲ್ 14.5 ಇಲ್ಲ 15 ಫೈನಲ್. 1475 ಗೆ ಮಾಡೋಣ ಸರ್. ನಿಮ್ ಚಾನಲ್ ನಿಂದ ಬಂದಿದೆ ಅಂದ್ರೆ ₹25 ಕಡಿಮೆ ಅಲ್ವಾ? ನೆಕ್ಸ್ಟ್ ವೆಹಿಕಲ್ ಮರ್ಸಿಡಿಸ್ ಬೆಂಜ್ ಕ್ಲಾಸ್ ನೋಡಬಹುದು. 2010 ಮಾಡಲ್, ಸ್ವಲ್ಪ ಹಳೆ ಮಾಡಲ್ ಇದೆ 10. ಬಟ್ ಗಾಡಿ ಮೈಂಟೈನ್ ಇದೆ. ಇದು ಹಳೆ ಮಾಡೆಲ್ ಬಟ್ ಮೈಂಟೈನ್ ಇದೆ. ಏನು ವರ್ಕ್ ಇಲ್ಲ ಗಾಡಿನಲ್ಲಿ, ಕಂಪ್ಲೀಟ್ ಫಂಕ್ಷನಲ್ ಇದೆ. ಇದು 2010 ಸೆಕೆಂಡ್ ಓನರ್ S350. ಹುಡುಗ ಇಂಟೀರಿಯರ್ಸ್ ಎಲ್ಲ ನೋಡಬಹುದು. ಇಂಟೀರಿಯರ್ಸ್ ನೋಡಿ. ಇವನ್ ಇದರಲ್ಲಿ 10 ಅಲ್ಲಿ ಅಂದ್ರೆ ನಾನು ಒಂದು ತುಂಬಾ ವರ್ಷಗಳ ಕೆಳಗೆ ರಿವ್ಯೂ ಮಾಡಿದ್ದೆ. ಇಲ್ಲ, ನಿಮಗೆ ಕಾಲಿಂಗ್ ಆಪ್ಷನ್ಸ್ ಕೂಡ ಅಲ್ಲೇ ಕೊಟ್ಬಿಟ್ಟಿರ್ತಾರೆ. ಜಮಾನ್ದಲ್ಲೇ 2010 ಅಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಇವನ್ ಟೈಮಿಂಗ್ ನೋಡ್ತಾ ಇರ್ಬೋದು, ಅಲ್ಲೇ AC ವಿಂಡ್ಸ್ ಹತ್ರನೇ ಕೊಟ್ಟಿದ್ದಾರೆ. ಟೈಮಿಂಗ್ ಒಂದು ಬ್ಯಾಡ್ಜು ಅಲ್ಲೇ ಇದೆ ನೋಡಿ, ಟೈಮ್ ನೋಡ್ಕೊಳೋದಕ್ಕೆ ಎಲ್ಲ ಸಿಸ್ಟಮ್. ಜಮಾನ್ದಲ್ಲೇ ಈ ತರ ಅಂತ ಅಂದ್ರೆ ಈಗಿನ್ನು ಕೇಳ್ಬೇಕಾ ಪ್ರೀಮಿಯಂ ಕಾರ್ಗಳದು? ಬಟ್ ಎಲ್ಲ ಫಂಕ್ಷನಲ್ ಇದೆ ಸರ್. ಇದೆಲ್ಲ ತೋರಿಸ್ಬೋದು. ಇಲ್ಲಿ ನೋಡಿ, ಇದು ಹೆಂಗೆ ಇದೆ, ಕ್ಲೀನ್ ಇದೆ ಗಾಡಿ. ಏನು ಕಂಪ್ಲೇಂಟ್ಸ್ ಇಲ್ಲ ಗಾಡಿನಲ್ಲಿ. ಎಲ್ಲ ಫಂಕ್ಷನಲ್ ಇದೆ. ಬೇರೆ ಗಾಡಿ ತಗೊಂಡ್ಬಿಟ್ಟು ಡೀಸೆಲ್ ಹಾಕ್ಸ್ಕೊಂಡು ಹೋಗ್ಬೇಕು ಅಷ್ಟೇ. ಗಾಡಿ ಸರ್. ಇದು ನಮ್ದು ಕೋಟಿಂಗ್ ಇರೋದು 11 lakhs. ಒಂದು ಫೈನಲ್ 10 lakhs ಗೆ ಮಾಡಿಸ್ಕೊಡ್ತೀನಿ. 2010 10 ಲಕ್ಷ. ಮರ್ಸಿಡಿಸ್ ಬೆಂಜ್ S ಕ್ಲಾಸ್ S350 2010 ಮಾಡಲ್. ಓಲ್ಡ್ ಇದೆ, ಗೋಲ್ಡ್ ಇದೆ ಸರ್. ಇದು ನೋಡಿ, ಓಲ್ಡ್ ಇದೆ ಬಟ್ ಗೋಲ್ಡ್ ಇದೆ. ಏನ್ ಹೇಳಿ? ಓಲ್ಡ್ ಇದೆ ಬಟ್ ಗೋಲ್ಡ್ ಇದೆ. ಡೈಲಾಗ್ ಇದು ಅವ್ರಿಗೆ. ಓಲ್ಡ್ ಇದೆ ಬಟ್ ಗೋಲ್ಡ್ ಇದೆ. ಓಲ್ಡ್ ಬಟ್ ನಿಮ್ಮ ಗೋಲ್ಡ್ ಎಲ್ಲ ವರ್ಕಿಂಗ್ ಕಂಡೀಷನ್ ಇದೆ. ಈಗ ಅದೇನೇ ಇರಲಣ್ಣ, 2010 ಮಾಡಲು 10 ಲಕ್ಷ ಹೇಳ್ತಾ ಇದ್ರ. ಫೈನಲ್ ಆಗಿ ಹೇಳಿ ಒಂದು ಸರ್. 11 ಕೋಟಿಂಗ್ 10 ಲಕ್ಷ ಫೈನಲ್. 10 lakhs ಡೈಲಾಗ್. ಓಲ್ಡ್ ಇದೆ, ಗೋಲ್ಡ್ ಇದೆ. ಸೂಪರ್. ಯೂಟ್ಯೂಬರ್ ಆಗ್ಬಿಡಿ ನೀವು. ಹಾಗೆ ನೆಕ್ಸ್ಟ್ ವೆಹಿಕಲ್ ರೇಂಜ್ ರೋವರ್ ಇದೆ ಸರ್. ರೇಂಜ್ ರೋವರ್ 2011. ಇದು ಗಾಡಿ ತಗೊಂಡ್ಬೇಕಂದ್ರೆ ರೇಂಜ್ ರೋವರ್ ಶೋರೂಮ್ ನಲ್ಲಿ 2 ಕೋಟಿ 2 crores. ನಮ್ಮ ಹತ್ರ ಹಳೆ ಮಾಡೆಲ್, ಹೊಸದು ಏನು ನಿಮ್ಗೆ ಕೊಡ್ತಾ ಇಲ್ಲ. ಆ ಪ್ರೈಸ್ಗೆ ಹಳೆ ಮಾಡೆಲ್ ಕೊಡ್ತಾ ಇರೋದು ಕಸ್ಟಮರ್ಸ್ಗೆ. ಬೇರೆ 21 lakhsಗೆ 21 ಲಕ್ಷ. 11 ಮಾಡಲ್ ಸೆಕೆಂಡ್ ಓನರ್ 90,000 ನೋಡಿದೆ. ರೇಂಜ್ ರೋವರ್ ಹೋಗು ಕಡಿಮೆ ಬಜೆಟ್ ನಲ್ಲಿ ದೊಡ್ಡ ಗಾಡಿ ಓಡಿಸಬಹುದು. 2 ಕೋಟಿ ಗಾಡಿ ಕಡಿಮೆ ಬಜೆಟ್ ನಲ್ಲಿ ಓಡಿಸಬಹುದು ಸರ್. ನಾನು ಕಡಿಮೆ ದುಡ್ಡಲ್ಲೇ ರೇಂಜ್ ರೋವರ್ ತರನೇ ಬಿಲ್ಡಪ್ ಬೇಕು ಅಂದ್ರೆ ತಗೋಬಹುದು. ರೇಂಜ್ ರೋವರ್ ಬೇಕು ಅಂದ್ರೆ ತಗೋಬಹುದು. ಇಲ್ಲ, ರೇಂಜ್ ರೋವರ್ ನಲ್ಲಿ ರೇಂಜ್ ರೋವರ್ದು ಬಾಪ್ ಇದು. ರೇಂಜ್ ರೋವರ್ ವೋಗ್. ರೇಂಜ್ ರೋವರ್ ಟಾಪ್ ಎಂಡ್ ಇದು. ಈಗ ನಾವು ಸ್ವಿಫ್ಟ್ ಅಲ್ಲಿ LXi, VXi, ZXi ಪ್ಲಸ್ ಟಾಪ್ ಎಂಡಿಂಗ್ ಆತರ ಟಾಪ್ ಎಂಡ್. ಏನೇನ್ ಫೀಚರ್ಸ್ ಬರುತ್ತೆ? ಎಲ್ಲ ಸನ್ರೂಫ್ ಎಲ್ಲ ಕಂಪ್ಲೀಟ್ ಎಲ್ಲ ಫೀಚರ್ಸ್ ಇದೆ ಸರ್ ಗಾಡಿನಲ್ಲಿ. 4.4 ಲೀಟರ್ ಇಂಜಿನ್ ಇದು, ಹೈ ಪವರ್, ಎಲ್ಲ ಲೆದರ್ ಫಿನಿಶಿಂಗ್. ಏನ್ ನೋಡ್ತಾ ಇದ್ರು ಡ್ಯಾಶ್ ಬೋರ್ಡ್ ಅದೆಲ್ಲ AC ವಿಂಡ್ಸ್ ಆಗಿರ್ಬೋದು, ಎಲ್ಲ ಆಟೋಮೆಟಿಕ್, ಎಲ್ಲ ಬಟನ್ ಸಿಸ್ಟಮ್. ಯಾವ ಪ್ರೀಮಿಯಂ ಕಾರ್ಗಳು ಬನ್ನಿ. 2 ಕೋಟಿ ರೂಪಾಯಿ ಅಂದ್ರೆ 2 ಕೋಟಿ ರೂಪಾಯಿ ಏನ್ ಪ್ರಾಪರ್ಟಿ ಸಿಗುತ್ತೆ ಬೆಂಗಳೂರಲ್ಲಿ? ಸಿಗುತ್ತೆ. 2 ಕೋಟಿದು ಗಾಡಿ 21 ಲಕ್ಷ ನಲ್ಲಿ ಓಡಿಸ್ಬೇಕು ಸರ್. ಈ ಗಾಡಿ 21 ಲಕ್ಷ ನಲ್ಲಿ ಓಡಿಸ್ಬೇಕು. ಒನ್ಲಿ ಕಷ್ಟ. ಇದು ನೋಡಿ, ವಿತ್ ಫ್ಯಾನ್ಸಿ ನಂಬರ್ ನೋಡಿ, 1200 NOC ಸಿಗುತ್ತೆ ಗಾಡಿಗೆ. ಡೆಲ್ಲಿ ರಿಜಿಸ್ಟ್ರೇಷನ್ 1200 ಫ್ಯಾನ್ಸಿ ನಂಬರ್, VIP ನಂಬರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಇವಾಗ ಇದು BMW X1 ಇದೆ ಅಲ್ಲ ನಮ್ಮ ಹತ್ರ ಇರೋದು. ಕಡಿಮೆ ಬಜೆಟ್ ನಲ್ಲಿ, ಸ್ಟಾರ್ಟಿಂಗ್ ಬಜೆಟ್ ಇದೆ ಗಾಡಿ ನಮ್ಮ ಹತ್ರ ಇರೋದು. ಇದು ಒಂದು ತುಂಬಾ ರೀಸನಬಲ್ ಪ್ರೈಸ್ ನಲ್ಲಿ ಮಾಡಿಸ್ಕೊಡ್ತೀನಿ ಸರ್. ಬೇರೆ 5,50,000 12 ಮಾಡಲ್ಗೆ. 12 ಮಾಡಲು 5,50,000ಕ್ಕೆ 12 ಮಾಡಲು BMW DL ರಿಜಿಸ್ಟ್ರೇಷನ್ ಸ್ವಿಫ್ಟ್ ಸಿಗುತ್ತೆ ಸರ್. ಆ ಪ್ರೈಸ್ ನಲ್ಲಿ ಸ್ವಿಫ್ಟ್ ಸಿಗುತ್ತೆ ಅಲ್ಲ. 20 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ. ನಿಮ್ದು ಕೊಡುತ್ತೆ ಸರ್. 18 ಕಿಲೋಮೀಟರ್ 2 ಲೀಟರ್ ಇಂಜಿನ್ ಡೀಸೆಲ್ ಇದು. ನಾನು 10,000 ಸರ್ವಿಸ್ ಮಾಡಿಸ್ತೀನಿ, ನೀವು ಮಾಡಿಸ್ತೀರಾ? 15,000ಗೆ ಮಾಡಿಸ್ತೀನಿ. ಬೇರೆ 5,000 ಯಾರ ಕಡೆಯಿಂದ?
ನಮ್ದು ಗ್ಯಾರೇಜ್ ಇದೆ ಸರ್. 15,000ಗೆ ಸರ್ವಿಸ್ ಮಾಡಿಸ್ಕೊಡ್ತೀನಿ, ಜನರಲ್ ಸರ್ವಿಸ್. ಕಾನ್ಫಿಡೆನ್ಸ್ ಮೆಚ್ತೀನಿ. ಬನ್ನಿ ಇಂಟೀರಿಯರ್ ನೋಡ್ಕೊಳ್ಳಿ. ಇಂಟೀರಿಯರ್ ನೋಡಿ ಸರ್, ಆಟೋಮೆಟಿಕ್ ಡೀಸೆಲ್ ವೇರಿಯಂಟ್ ಎಲ್ಲ ಇರುತ್ತೆ. ಆಟೋಮೆಟಿಕ್ ಡೀಸೆಲ್, ಪುಷ್ ಸೆಕೆಂಡ್ ಓನರ್ ಎಲ್ಲ ಆಟೋಮೆಟಿಕ್ ಸಿಸ್ಟಮ್ ನೋಡಿ. 2012 ಸರ್, ಸೆಕೆಂಡ್ ಮಾಡಲ್, ಸೆಕೆಂಡ್ ಓನರ್. ಎಷ್ಟು ಹೇಳ್ತಾ ಇದ್ರ? 5.5 ಲಕ್ಷ. ಬೇರೆ 5.5 lakhs ಒಂದೇ ಒಂದು ಪ್ರೈಸ್, ನೋ ನೆಗೋಷಿಯೇಷನ್. ಬರೀ 5,50,000 ನೋ ನೆಗೋಷಿಯಬಲ್ ವಿತ್ NOC. ಆಡಿ ಸರ್, ಆಡಿ ಕರ್ನಾಟಕ ರಿಜಿಸ್ಟ್ರೇಷನ್ ಪೆಟ್ರೋಲ್ ಗಾಡಿ ಇದು ನಮ್ಮ ಹತ್ರ ಇರೋದು. ಇವಾಗೆಲ್ಲ ನೀವು ನೋಡಿರೋದು ಡೀಸೆಲ್. ಡೀಸೆಲ್ ಎರಡಿದೆ ಪೆಟ್ರೋಲ್. ಇಲ್ಲಿ ಒಂದು ಬೆನ್ಸ್ ನೋಡಬಹುದು, ಇದು ಒಂದು ಪೆಟ್ರೋಲ್. 2 ಗಾಡಿ ಇದೆ ನೋಡಿ ಇಲ್ಲಿ. ಇದು ಆಡಿ A4 2010 ಮಾಡೆಲ್ ಪೆಟ್ರೋಲ್, 95,000 ಕಿಲೋಮೀಟರ್ ಓಡಿದೆ. ಪ್ಲಸ್ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆ ಸರ್ ಗಾಡಿನಲ್ಲಿ. ಇಲ್ಲಿ ಮುಂದೆ ಬನ್ನಿ. ಇದು ರೀಸೆಂಟ್ ಆಗಿ ಫಿಟ್ ಮಾಡಿರೋದು RS4 ಗ್ರಿಲ್ ಪ್ಲಸ್ ಕ್ಯಾಮ್ರಾ ಹಾಕಿದೀನಿ. ಪ್ಲಸ್ ಇಲ್ಲಿ ನೋಡಿ, ಇಲ್ಲಿ ಕಾಂಟಿನೆಂಟಲ್ ಸಾರಿ, ಇದು ಕರ್ನಾಟಕ ರಿಜಿಸ್ಟ್ರೇಷನ್ ಗಾಡಿ. ಕರ್ನಾಟಕ ರಿಜಿಸ್ಟ್ರೇಷನ್ ಗಾಡಿ ಸರ್. ಓಕೆ, ಕಾಂಟಿನೆಂಟಲ್ ಬ್ರ್ಯಾಂಡ್ ಟೈರ್ಸ್, ಬ್ರ್ಯಾಂಡ್ ನ್ಯೂ ಟೈರ್ಸ್. ಒಳಗಡೆ ಕ್ಯಾಮ್ರಾ ನೋಡಬಹುದು, ಎಕ್ಸ್ಟ್ರಾ ಫಿಟ್ಟಿಂಗ್. ಏನು ಎಕ್ಸ್ಟ್ರಾ ಫಿಟ್ಟಿಂಗ್? ಕ್ಯಾಮ್ರಾ ಹಾಕ್ಸಿದೀನಿ ಸರ್. ಡ್ಯಾಶ್ ಕ್ಯಾಮ್ರಾ ಇದೆ ಸರ್. ಇದು ಟೋಟಲ್ ಎಕ್ಸ್ಟ್ರಾ ಫಿಟ್ಟಿಂಗ್ ವರ್ತ್ 1,50,000 ವರ್ತ್ ಇದೆ ಸರ್. 1.5 ಲಕ್ಷ. ಗಾಡಿ ರೇಟ್ ಬ್ರ್ಯಾಂಡ್ ನ್ಯೂ ಟೈರ್ಸ್. ಗಾಡಿ ರೇಟ್ 9,50,000. 9 lakhsಗೆ ಮಾಡಿಸ್ಕೊಡ್ತೀನಿ ಸರ್. ಫೈನಲ್ ಪ್ರೈಸ್ 9 lakhs. 9 ಲಕ್ಷಕ್ಕೆ ಗಾಡಿ. ಪೆಟ್ರೋಲ್ 2010 ಸೆಕೆಂಡ್ ಓನರ್, 90,000 ನೋಡಿದೆ. ವಿತ್ ಎಕ್ಸ್ಟ್ರಾ ಫಿಟ್ಟಿಂಗ್ ಆಡಿ A4 ನೋಡಿ. 9 ಲಕ್ಷ ರೌಂಡ್ ಫಿಗರ್ ಗೆ ಆಡಿ A4 ಸಿಗ್ತಾ ಇದೆ. ಒಳಗಡೆ 1.5 ಲಕ್ಷ ಎಕ್ಸ್ಟ್ರಾ ಫಿಟ್ಮೆಂಟ್ ಕೂಡ ಆಗಿದೆ. ಗ್ರಿಲ್ ಆಗಿರ್ಬೋದು, ಅದು ರೀಸೆಂಟ್ ಫಿಟ್ಟಿಂಗ್. ಅದು ರೀಸೆಂಟ್ ಫಿಟ್ಟಿಂಗ್. ಬ್ರ್ಯಾಂಡ್ ನ್ಯೂ ಟೈರ್ಸ್. ಅದು ರೀಸೆಂಟ್ ಜಸ್ಟ್ 1 ವೀಕ್ ಆಗಿದೆ. ಗಾಡಿ ಓಡಿಸಿಲ್ಲ, ಟೈರ್ಸ್ ಹಾಕ್ಬಿಟ್ಟು ಬ್ರ್ಯಾಂಡ್ ನ್ಯೂ ಟೈರ್ಸ್. ಚೆಕ್ ಮಾಡ್ಕೊಂಡು ಯಾರಿಗೆ ಬೇಕೋ ಅವ್ರು ತಗೋಬಹುದು. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಮರ್ಸಿಡೀಸ್ ಬೆಂಜ್ ಸೇಮ್. ಇದು ಪೆಟ್ರೋಲ್ 2012 ಮಾಡೆಲ್, ಮಹಾರಾಷ್ಟ್ರ ರಿಜಿಸ್ಟ್ರೇಷನ್ ವಿತ್ ಫ್ಯಾನ್ಸಿ ನಂಬರ್. ಇಲ್ಲಿ ಈ ನಂಬರ್ ನೋಡಿ, ತೋರಿಸಿ ಸರ್. ಈ ನಂಬರ್ ಫ್ಯಾನ್ಸಿ ನಂಬರ್ 7786 MH ನಂಬರ್. NOC ಬೇಸ್ ಸಿಗುತ್ತೆ, ಬೇಕಂದ್ರೆ ಟ್ರಾನ್ಸ್ಫರ್ ಆಗುತ್ತೆ ಗಾಡಿ. 2012 ಪೆಟ್ರೋಲ್, ಸಿಂಗಲ್ ಓನರ್. ಇದು ಒಂದೇ ಒನ್ ಓನರ್. ಇಂಟೀರಿಯರ್ಸ್ ನೋಡಿ, ವೆಲ್ ಮೈಂಟೈನ್ ಇದೆ ವಿತ್ ಪ್ಯಾರಾನೋಮಿಕ್ ಸನ್ರೂಫ್. ತೋರಿಸಿ ಸರ್ ನೋಡಿ. ಅದೆಲ್ಲ ಎಲ್ಲ ವರ್ಕಿಂಗ್ ಕಂಡೀಷನ್ ಸರ್. ಕಂಪ್ಲೀಟ್ ವರ್ಕಿಂಗ್ ಕಂಡೀಷನ್ ಇದೆ ಗಾಡಿ. ಒಳ್ಳೆ ಮೈಲೇಜ್ ಸಿಗುತ್ತೆ. 18 ಮೈಲೇಜ್. ಹೈವೇ ನಲ್ಲಿ, ಸಿಟಿ ನಲ್ಲಿ 12. ಇಲ್ಲ ಮಿಸ್ಟೇಕ್. ಮತ್ತೆ ಹೇಳಿ, ತೊಂದ್ರೆ ಇಲ್ಲ. ಮಿಸ್ಟೇಕ್ ಆದ್ರೂ ಲೈವ್ ಅಲ್ಲೇ ಹೋಗ್ಲಿ. ಏನ್ ಹೇಳಿ ಸರ್, ನಾನು ಡೀಸೆಲ್ ಅಂತ. ಪೆಟ್ರೋಲ್ ಗಾಡಿ 8 to 10 ಸಿಟಿ ನಲ್ಲಿ ಬರುತ್ತೆ. ಹೈವೇ ನಲ್ಲಿ 12 to 14 ಬರುತ್ತೆ. ಡೀಸೆಲ್ ಗಾಡಿ ತಗೊಂಡವ್ರಿಗೆ ಒಂದು ನಾಲೆಡ್ಜ್ ಮುಂಚೆ ಹೇಳಿದ್ದು ಅಲ್ವಾ? ರಾಂಗ್ ಹೇಳಿದ್ರು ಅದು ಮೈಲೇಜ್ ಬರುತ್ತೆ ಡೀಸೆಲ್ ಗಾಡಿಗಳು. ಇದು ಪೆಟ್ರೋಲ್ ಆಗಿರೋದ್ರಿಂದ 8 ಎಕ್ಸ್ಪೆಕ್ಟ್ ಮಾಡಬಹುದು. 8 ಸಿಟಿ ನಲ್ಲಿ ಮಾಡಬಹುದು ಸರ್. ಪೆಟ್ರೋಲ್ ಎಲ್ಲ ಸ್ವಲ್ಪ ಕಡಿಮೆನೆ ಕೊಡೋದು, ಬಟ್ ಇಂಜಿನ್ ಲೈಫ್ ಜಾಸ್ತಿ ಬರುತ್ತೆ ಪೆಟ್ರೋಲ್ ಗಾಡಿದು. ಬಟ್ ಇದು ಒಂದು 8 ಸಿಟಿ ನಲ್ಲಿ, ಹೈವೇ ನಲ್ಲಿ 12 ಇಟ್ಕೊಬಹುದು. ಓಕೆ, ಈಗ ಏನ್ ರೇಟ್ ಹೇಳ್ತಾ ಇದ್ರ ಫೈನಲ್ ಆಗಿ? ಸರ್, ಫೈನಲ್ ಪ್ರೈಸ್ ಇದು 8,50,000 ನಮ್ದು ಕೋಟಿಂಗ್. 1 lakhsಗೆ ಮಾಡಿಸ್ಕೊಡ್ತೀನಿ ಸರ್ ಗಾಡಿ. 8 ಲಕ್ಷ. ಸಿಂಗಲ್ ಓನರ್ ಗಾಡಿ, C200 8 lakhs. 8 ಕಿಲೋಮೀಟರ್ ಮೈಲೇಜ್, 8 ಲಕ್ಷಕ್ಕೆ ಡೀಲ್. 2012 ಅಷ್ಟೇ. ಇದು BMW X1 ಸರ್, ಬ್ಲಾಕ್ ಕಲರ್, 2014 ಸೆಕೆಂಡ್ ಓನರ್, 70,000 ಕಿಲೋಮೀಟರ್ ಓಡಿದೆ. 17,000 ಕಿಲೋಮೀಟರ್. 17 ಅಲ್ಲ ಸರ್, 70,000 ಕಿಲೋಮೀಟರ್ ಓಡಿದೆ. 2014 ಮಾಡೆಲ್, ಸೆಕೆಂಡ್ ಓನರ್. ಗಾಡಿದು ಇಂಟ್ರೆಸ್ಟ್ ಎಲ್ಲ ನೋಡಿ ಚೆನ್ನಾಗಿದೆ, ವೆಲ್ ಮೇಂಟೈನ್ ಇದೆ. ಆಂಡ್ರಾಯ್ಡ್ ಸಿಸ್ಟಮ್ ಹಾಕಿದ್ದಾರೆ. ಸೂಪರ್ ಕಂಡೀಷನ್ ಚೆನ್ನಾಗಿದೆ ನೋಡಿ ಸರ್ ಗಾಡಿದು. ಅಷ್ಟೇನ್ ಜಾಸ್ತಿ ಓಡಿಸಿಲ್ಲ, ಬರೀ 70,000 ಓಡಿದಿದೆ ಗಾಡಿ. ವಿತೌಟ್ ಸನ್ರೂಫ್ ಸರ್. ಇದು ಮೇಲೇನೋ ತೋರಿಸ್ಬಿಡಿ, ಕಸ್ಟಮರ್ಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಇಲ್ಲಿಂದ ತೋರಿಸಿ. ವಿತೌಟ್ ಸನ್ರೂಫ್ ಗಾಡಿ ಇದು. ವಿತೌಟ್ ಸನ್ರೂಫ್ 14 ಮಾಡೆಲ್, ಡೀಸೆಲ್ ಆಟೋಮೆಟಿಕ್ ಅಲ್ವಾ? ಕರೆಕ್ಟ್ ಸರ್. ಸೆಕೆಂಡ್ ಓನರ್. ಈ ಗಾಡಿದು ಪ್ರೈಸ್ 11,50,000ಗೆ ಫೈನಲ್ ಆಗುತ್ತೆ. 11.5 ಲಕ್ಷ. 1150 ಫೈನಲ್ ಅಷ್ಟೇ. ಓಕೆ, ಇದಾಯ್ತು. ಆಲ್ಮೋಸ್ಟ್ ಎಲ್ಲಾ ಗಾಡಿಗಳು ಶೋರೂಮ್ ಒಳಗಡೆ ಮುಗ್ದಿದೆ. ಹಾಗೆ ಅಲ್ಲೊಂದು ರೆಡ್ ಕಲರ್ ಇದೆಯಲ್ಲ, ರೆಡ್ ಕಲರ್ SLK ಇದೆ ಸರ್. ಅದು 2013 ಮಾಡೆಲ್ SLK 350 ಹಾಟ್ ಕನ್ವರ್ಟಬಲ್ ಟಾಪ್ಸ್. ಅದು ನೋಡಬಹುದು. ಸ್ಪೋರ್ಟ್ ಕಾರ್. ಏನ್ ಡೀಟೇಲ್ಸ್ ಇದ್ರದ್ದು ಸರ್? ಇದು ಡೀಟೇಲ್ 45,000 ಕಿಲೋಮೀಟರ್ ಓಡಿದೆ ಸರ್. 2013 ಮಾಡೆಲ್. ಗಾಡಿ ಎಲ್ಲ ಸೂಪರ್ ಇದೆ, ಕಂಡೀಷನ್ ಇದೆ. ಗಾಡಿನಲ್ಲಿ ಅಷ್ಟು ಏನು ವರ್ಕ್ ಇಲ್ಲ. ಮ್ಯಾಗ್ಬಿಲ್ಸ್ ಅಪ್ಗ್ರೇಡೆಡ್ ಇದೆ ನೋಡಿ. 2 ಸೀಟರ್. ಹೇಗ್ ಕಾಣ್ತೀರಾ? ಕುತ್ಕೊಳ್ಳಿ ಸರ್ ಒಂದ್ಸರಿ. ಇದೆಲ್ಲ ರೂಫ್ ಓಪನ್ ಮಾಡ್ಬೋದು, ಕ್ಲೋಸ್ ಮಾಡ್ಬೋದು, ಕ್ಲೋಸ್ ಮಾಡಬಹುದು ಸರ್. ನೋಡಿ, ಓಕೆ. ಈ ಸೀಟ್ ಎಲ್ಲ ಅಡ್ಜಸ್ಟಬಲ್, ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಅಲ್ಲ? ಓಕೆ, ನೋಡ್ಕೊಳ್ಳಿ ಯಾವ ತರ ಲುಕ್ ಕಾಣಿಸ್ತಾ ಇದೆ. ಸರಿ, ನೋಡ್ಬೋದು. ಈ ಕಡೆಯಿಂದ ನೋಡ್ಕೊಳ್ಳಿ. ನೋಡಿ, ಬನ್ನಿ.
ಏನ್ ರೇಟ್ ಹೇಳ್ತಾ ಇದ್ದೀರಾ ಸರ್? ಇದು 30 lakhs ನಮ್ದು ಕೋಟಿಂಗ್ ಇರೋದು, ಒಂದು ಫೈನಲ್ 29 ಗೆ ಮಾಡಿಸ್ಕೊಡ್ತೀನಿ ಸರ್. 29 ಲಕ್ಷಕ್ಕೆ ಇನ್ನೂ ನೆಗೋಷಿಯಬಲ್ ಆಗುತ್ತೆ ಇದು ಟೇಬಲ್ ಮೇಲೆ. ಇದು ಆಫ್ಟರ್ ಮಾರ್ಕೆಟ್ ಹಾಕ್ಸಿರೋದು, ಆಫ್ಟರ್ ಮಾರ್ಕೆಟ್ ಹಾಕ್ಸಿರೋದು ಮ್ಯಾಗ್ವಿಲ್ಸ್. ಇನ್ನೂ ನೆಗೋಷಿಯಬಲ್ ಆಗುತ್ತೆ. ಇನ್ನು 29 ನಮ್ದು ಇವಾಗ ಹೇಳ್ತಾ ಇದೀನಿ, ಬಟ್ ಬೇಕಂದ್ರೆ ಇದು ಟೇಬಲ್ ಮೇಲೆ ಇನ್ನೂ ಒಂದು ನೆಗೋಷಿಯೇಷನ್ ಮಾಡೋಣ. ಓಪನ್ ಟು ನೆಗೋಷಿಯೇಷನ್. SLK 350 2013 45,000 ಕಿಲೋಮೀಟರ್ ಡ್ರಿವನ್, ಎಕ್ಸ್ಟ್ರಾ ಎಕ್ಸಾಸ್ಟ್ ವರ್ಕ್ ಆಗುತ್ತಾ? ಎಲ್ಲ ವರ್ಕಿಂಗ್ ಆಗುತ್ತೆ ಸರ್, ಎಲ್ಲ ವರ್ಕ್ ಆಗುತ್ತೆ. ಎಷ್ಟು ಹೇಳ್ತಾ ಇದ್ರೆ ಫೈನಲ್? 30 lakhs ಕೋಟಿಂಗ್, 29 ಫೈನಲ್ ಪ್ರೈಸ್, ಬಟ್ ಇನ್ನೂ ನೆಗೋಷಿಯಬಲ್ ಆಗುತ್ತೆ. 28 ಕ್ಲೋಸಿಂಗ್ ಮಾಡೋಣ ಸರ್, ಅದು ಟೇಬಲ್ ಮೇಲೆ ಟೇಬಲ್ ಮಾತಾಡೋಣ ಇದ್ರ ಬಗ್ಗೆ. ಹಾಗೆ ಇದು ಬಿಟ್ಟು ಹೊರಗಡೆ ಕೂಡ ಗಾಡಿಗಳನ್ನ ನಿಲ್ಸಿದ್ದಾರೆ. ಯಾವ್ಯಾವ್ದು ಬೈ ಇದೀನಿ ಸರ್? ಇದು ML 2013 ಮಾಡೆಲ್ ML 250 ಡಿಮ್ಯಾಂಡ್ ಇದೆ ಸರ್ ಗಾಡಿ. ಎಲ್ಲ ಸೆಲೆಬ್ರಿಟೀಸ್ ಯೂಸ್ ಮಾಡೋದೇ ಒಂದು ಫಾರ್ಮ್ಯಾಟಿಕ್. ಈ ಗಾಡಿ ML 250 ನಲ್ಲಿ ಈ ಗಾಡಿ ನಮ್ಮ ಹತ್ರ ಡಿಮ್ಯಾಂಡ್ ಇದೆ. ಹೆಂಗೆ ಅದು GLA 200 ನೋಡಿದಿರ ಡಿಮ್ಯಾಂಡ್ ಗಾಡಿ, ಇದನ್ನು ಮರ್ಸಿಡೀಸ್ ಬೆಂಜ್ ನಲ್ಲಿ ಹಂಗೆ ML 250 ಡಿಮ್ಯಾಂಡ್ ನಲ್ಲಿ ಇದೆ. HR ರಿಜಿಸ್ಟ್ರೇಷನ್ ಗಾಡಿ, HR ರಿಜಿಸ್ಟ್ರೇಷನ್, NOC ಸಿಗುತ್ತೆ, ಫ್ಯಾನ್ಸಿ ನಂಬರ್. ಬೇಕಂದ್ರೆ ಕೇರ್ ಆಫ್ ಅಡ್ರೆಸ್ ನಲ್ಲಿ ಟ್ರಾನ್ಸ್ಫರ್ನ ಆಗುತ್ತೆ. ಏನು ಬೇರೆ 20-25 ಸಾವಿರ ನಲ್ಲಿ ಕೇರ್ ಆಫ್ ಅಡ್ರೆಸ್ ನಲ್ಲಿ ಟ್ರಾನ್ಸ್ಫರ್ ಆಗ್ಬಿಟ್ಟು ಇಂಟೀರಿಯರ್ಸ್ ನೋಡಬಹುದು. ಹೊರಗಡೆ ಇಂಟೀರಿಯರ್ಸ್ ನೋಡಿ ಬನ್ನಿ, ಎಲ್ಲ ನೋಡಿ. ಡೀಸೆಲ್ ಆಟೋಮೆಟಿಕ್, ಸೆಕೆಂಡ್ ಓನರ್, ಇದರಲ್ಲಿ ಎಲ್ಲ ಕಂಪ್ಲೀಟ್ ಎಲ್ಲ ಫೀಚರ್ಸ್ ಇದೆ ಸರ್ ಗಾಡಿನಲ್ಲಿ. ಪ್ರೀಮಿಯಂ ನಲ್ಲಿ ಯಾವ್ದಿಲ್ಲ ಅಂತ ಕೇಳಬೇಕು, ಎಲ್ಲ ಕಂಪ್ಲೀಟ್ ಫೀಚರ್ಸ್ ಇದೆ. ಸನ್ರೂಫ್ ಎಲ್ಲ ಬರುತ್ತೆ ಈ ಗಾಡಿನಲ್ಲಿ. ಆಲ್ಮೋಸ್ಟ್ ನಾವು ನೋಡ್ದಂಗೆ ರೇಂಜ್ ರೋವರ್ ಬಿಟ್ರೆ ಫಾರ್ಮ್ಯಾಟಿಕ್ ಸೆಲೆಬ್ರಿಟೀಸ್ ಹತ್ರ ಜಾಸ್ತಿ ಇರ್ತಕ್ಕಂಥದ್ದು ಅಲ್ವಾ? ಕರೆಕ್ಟ್ ಸರ್. ಏನ್ ರೇಟ್ ಹೇಳ್ತಾ ಇದ್ದೀರಾ ಸರ್? ಇದು 2013 ಮಾಡೆಲ್ಗೆ 15,50,000 ನಮ್ದು ಕೋಟಿಂಗ್, 15 lakhs ಗೆ ಫೈನಲ್ ಮಾಡಿಸ್ಕೊಡ್ತೀನಿ. 15 ಲಕ್ಷಕ್ಕೆ 2015 ಮಾಡಲ್, 2013 ಮಾಡೆಲ್, 13 ಮಾಡೆಲ್. ಓನರ್ ಸೆಕೆಂಡ್ ಓನರ್ ಮೈಂಟೈನ್ ಇದೆ ಗಾಡಿ. ಸೆಕೆಂಡ್ ಓನರ್ ಒಂದು ಫ್ರೀ ಸರ್ವಿಸ್, ಒಂದು ರಬ್ಬಿಂಗ್ ಪಾಲಿಶಿಂಗ್ ಮಾಡಿಸ್ಕೊಡ್ತೀನಿ. ಇದೇ ಗಾಡಿ ಅಲ್ಲ, ಎಲ್ಲ ಗಾಡಿಗೆ ಮಾಡಿಸ್ಕೊಡ್ತೀನಿ. ಅದು ನಮ್ದು ಕಂಪನಿನಿಂದ ಆಫರ್ ಕಸ್ಟಮರ್. 15 ಲಕ್ಷ ಫೈನಲ್. ಓಕೆ. ಅದೇ ರೀತಿ ನೆಕ್ಸ್ಟ್ ವೆಹಿಕಲ್ ಆಡಿ ಪಾಂಡಿಚೇರಿ ಆಡಿ Q7 ಸರ್. ಇದು ಸಿಂಗಲ್ ಓನರ್ ಗಾಡಿ, 2010 ಮಾಡೆಲ್. ಇದು ನೋಡಬಹುದು ವಿತ್ ಫ್ಯಾನ್ಸಿ ನಂಬರ್ 666. P1 ನಲ್ಲಿ ಓಡಿಸಬಹುದು. ಬೇಕಂದ್ರೆ KA ನಂಬರ್ ಪ್ಲೇಟ್ ಟ್ಯಾಕ್ಸ್ ನ ಕಟ್ಟಬಹುದು ಸರ್. ಓಕೆ. ಒಟ್ಟಿಗೆ ನೀವು ಮಾಡ್ಕೊಡ್ತೀರಾ? ಹಿಂಗೆ ಮಾಡ್ಕೊಡ್ತೀನಿ. ಕರ್ನಾಟಕ ರಿಜಿಸ್ಟ್ರೇಷನ್ ತಕ್ಕಂತವ್ರಿಗೆ, ಬಟ್ ಅದು ಎಕ್ಸ್ಟ್ರಾ ಟ್ಯಾಕ್ಸ್ ಕಸ್ಟಮರ್ ಪೇ ಮಾಡಬೇಕು. ಯಾವ್ದಾದ್ರು ಪೇ ಮಾಡ್ತಾರೆ. ಇದ್ರದ್ದು ಹೇಳಿ ಪಾಂಡಿಚೇರಿದು ಸರ್. 2010 ಮಾಡೆಲ್, ಸಿಂಗಲ್ ಓನರ್ ಗಾಡಿ, 11 lakhs ಪ್ರೈಸ್, ಎಲ್ಲ ವೆಲ್ ಮೈಂಟೈನ್ ಇದೆ. ಫೈನಲ್ ಪ್ರೈಸ್ ಒಂದು 1050 ಆಗುತ್ತೆ. 10,50,000 ಆಗುತ್ತೆ ಗಾಡಿ. ನಿಮ್ದು ಸ್ಕಾರ್ಪಿಯೋ? ನಮ್ದಲ್ಲ ಸರ್. ಓಕೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಇಲ್ಲೂ BMW ಇದೆ, ಒಂದಿದೆ, ಲಾಸ್ಟ್ ಒಂದು ಆಡಿ ಇದೆ, ಅಲ್ಲಿ ರೇಂಜ್ ಓವರ್ ಇದೆ. ಅದು ರೇಂಜ್ ಓವರ್ ನಮ್ದೆ. ಓಕೆ. BMW 2011 ಮಾಡೆಲ್ ವಿತ್ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ನೋಡಬಹುದು. ಇವಾಗ ಅದು M5 ಕಿಟ್ ಅಪ್ಗ್ರೇಡೆಡ್ ಇದೆ, ಮ್ಯಾಗ್ವಿಲ್ಸ್ ಇದೆ. ಇಲ್ಲಿ ಬನ್ನಿ ಸರ್, M5 ಅಪ್ಗ್ರೇಡೆಡ್ ಇದೆ, ಪ್ಲಸ್ ಮ್ಯಾಗ್ವಿಲ್ಸ್ ಇದೆ. ಹೊರಗಡೆ ಆಂಡ್ರಾಯ್ಡ್ ಸಿಸ್ಟಮ್ ನೋಡಬಹುದು. ಇದು ನೋಡಿ, ಆಂಡ್ರಾಯ್ಡ್ ಸಿಸ್ಟಮ್ ಇದೆ. ಅದೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಇನ್ಸ್ಟಾಲ್ಸ್ ಮಾಡಿರೋದು. 2011 ಮಾಡೆಲ್. ಈ ಗಾಡಿದು ಫೈನಲ್ ಪ್ರೈಸ್ 9,50,000 ಗೆ ಆಗುತ್ತೆ ಸರ್. ಒಂದೇ ಪ್ರೈಸ್ 9,50,000 ವಿತ್ ಎಕ್ಸ್ಟ್ರಾ ಫಿಟ್ಟಿಂಗ್ಸ್, ಆಂಡ್ರಾಯ್ಡ್ ಸಿಸ್ಟಮ್, M5 ಕಿಟ್ ಅಪ್ಗ್ರೇಡೆಡ್ ವಿತ್ ಮ್ಯಾಗ್ವಿಲ್ಸ್. ಯಾವ್ದಂದ್ರಿ BMW ಅಲ್ಲಿ? BMW 520D 11 ಮಾಡೆಲ್. 10 lakhs ನಮ್ದು ಕೋಟಿಂಗ್ ಇದೆ ಸರ್. 950. ಇನ್ನೂ ಬೇಕಂದ್ರೆ ಇನ್ನೂ ಸ್ವಲ್ಪ ನೆಗೋಷಿಯಬಲ್ ಮಾಡೋಣ. 9 lakhs ಗೆ ಮಾಡೋಣ ಸರ್. 9 lakhs ಫೀಲ್ಡ್ 9 lakhs ಗೆ ಮಾಡೋಣ. ಆಗುತ್ತಾ ಇಲ್ಲ 8ವರೆಗೆ? 875 ಗೆ ಮಾಡೋಣ. ಬಂದ್ರು 8ವರೆಗೆ, ಇನ್ನೂ ನೆಗೋಷಿಯಬಲ್ ಆಗುತ್ತೆ. ಇಲ್ಲ. ಹಾಗೆ ಇದ್ಯಾವ್ದು BMW ಸರ್? BMW 5 Series 525D 2011 ಮಾಡೆಲ್, ಸಿಂಗಲ್ ಓನರ್, ಪಾಂಡಿಚೇರಿ ರಿಜಿಸ್ಟ್ರೇಷನ್, ಬಟ್ ಕರ್ನಾಟಕ ಟ್ಯಾಕ್ಸ್ ಪೇಡ್ ಆಗಿದೆ. ಸಿಂಗಲ್ ಓನರ್ ಗಾಡಿ. ಈ ಗಾಡಿ ಫೈನಲ್ ಪ್ರೈಸ್ ನಿಮಗೆ ಒಂದು 11,50,000 ಗೆ ಮಾಡಿಸ್ಕೊಡ್ತೀನಿ. 11,50,000. ಏನ್ ಡೀಟೇಲ್ಸ್ ಅಂದ್ರೆ ಇನ್ನೊಂದ್ಸರಿ ಹೇಳ್ಬಿಡಿ. 2011 525D BMW, ಸಿಂಗಲ್ ಓನರ್, ಡೀಸೆಲ್ ಆಟೋಮೆಟಿಕ್. ಫೈನಲ್ ಪ್ರೈಸ್ 11,50,000. 11,50,000. ಇನ್ನೊಂದ್ಸರಿ ನೆನ್ಸ್ಕೊಳ್ಳಿ ರೇಟ್. 11 lakhs ಗೆ ಮಾಡಿಸ್ಕೊಡೋಣ ಸರ್. ಇನ್ನೊಂದ್ ಸ್ವಲ್ಪ ಕಮ್ಮಿ ಸರ್, ನೀವು ತುಂಬಾ ನೆಗೋಷಿಯೇಟ್ ಮಾಡ್ತೀರಾ? ಬನ್ನಿ ಕಸ್ಟಮರ್ ನ ಬಂದ್ಬಿಟ್ಟು ಮಾಡ್ಬೇಕು. 11 lakhs ಫೈನಲ್. 10ವರೆ ಫೈನಲ್. ಬೇಡ ಬನ್ನಿ, ಟ್ರೈನ್ ಆಗುತ್ತಿಲ್ಲ. ಚೀಟಾಗಿ ಹೇಳ್ಬಿಡಿ, ಅದ್ರಲ್ಲೇನಿದೆ. ಬಂದ್ರೆ ಕೊಡೋಣ. ಇಲ್ಲ 10,50,000 ಬಿಡಿ ಸರ್ ಫೈನಲ್. ಬನ್ನಿ 10,50,000 ಮಾಡ್ಬಿಡೋಣ. ಆಡಿ Q3 ಇದೆ. ಸ್ಕ್ರಿಪ್ಟ್ ಮಾಡಿದ್ವಾ? ಕಮ್ಮಿ ಮಾಡ್ತೀವಿ ಸರ್, ವಿಡಿಯೋದಲ್ಲಿ ಹೇಳ್ತೀರಾ ಜನಗಳ ಮುಂದೆ ಅಂತ? ಸ್ಕ್ರಿಪ್ಟ್ ಏನಿಲ್ಲ ಸರ್, ಏನಿದೆ ಅದು ಡೈರೆಕ್ಟ್ ಆಗಿರೋದನ್ನ ಕೇಳ್ತಿದ್ದೀನಿ. 7ವರೆ ಕೇಳಿದ್ರು ಇಲ್ಲ ಸರ್ ಆಗಲ್ಲ ಅಂತ. ಬಂದ್ರೆ ಕೊಡೋಣ, ಇಲ್ಲ ಆನ್ ಟೇಬಲ್ ಬನ್ನಿ ಸರ್ ಮಾತಾಡೋಣ ಅಂತ ಹೇಳಿ. ಬೇಜಾರೇನಿಲ್ಲ ಸರ್? ಏನಿಲ್ಲ ಸರ್, ಬೇಜಾರೇನಿಲ್ಲ. ಯಾವ್ದು ಸರ್ ಇದು? ಸರ್ ಆಡಿ Q3
13 ಮಾಡೆಲ್ ಸೆಕೆಂಡ್ ಓನರ್, ಡೆಲ್ಲಿ ರಿಜಿಸ್ಟ್ರೇಷನ್ NOC ಸಿಗುತ್ತೆ, ಅಪ್ಗ್ರೇಡೆಡ್ ಮ್ಯಾಗ್ ವೀಲ್ಸ್ ಇದೆ, ಒಳಗಡೆ ಇಂಟೀರಿಯರ್ಸ್ ನೋಡಬಹುದು, ಚೆನ್ನಾಗಿದೆ ಕಂಡೀಷನ್ ಎಲ್ಲ ಗಾಡಿದು. 68,000 ಕಿಲೋಮೀಟರ್ ಓಡಿದೆ ಗಾಡಿ. 68,000 ಕಿಲೋಮೀಟರ್ ಓಡಿದೆ. ಅಷ್ಟು ಓಡಿದ್ರ ಗಾಡಿ ಚೆನ್ನಾಗಿದೆ. ಗಾಡಿ ಟೈರ್ಸ್ ಬ್ರ್ಯಾಂಡ್ ನ್ಯೂ ಇದೆ ಆಲ್ಮೋಸ್ಟ್. ಹಾಕ್ಸಿದಾರ ಅದು ಹಂಗೆ ಇರೋದು? ಇಲ್ಲ ಹಾಕ್ಸಿರೋದು, ಇದು ಮ್ಯಾಗ್ ವೀಲ್ಸ್ ಹಾಕ್ಸಿರೋದು, ಪ್ಲಸ್ ಟೈರ್ಸ್ ಹಾಕಿದ್ದಾರೆ. ಒಂದು ಟೈರ್ಸ್ ಹಾಕ್ಬಿಟ್ಟು 10,000 ಓಡಿಸಿದೆ ಮೋಸ್ಟ್ಲಿ, 10,000 ಕಿಲೋಮೀಟರ್. ಈ ಗಾಡಿದು ಫೈನಲ್ ಪ್ರೈಸ್ 9 lakhs ಆಗುತ್ತೆ ಸರ್. 9 ಲಕ್ಷ. 10 lakhs ಗಾಡಿ ಇದು ಏನ್ ಸರ್? ಲಾಯರ್ ಓಡಿಸಿರೋದಾ? ಲಾಯರ್ ಓಡಿಸಿರೋದು ಸರ್ ಗಾಡಿ. ಎಷ್ಟು ಹೇಳ್ತಾ ಇದೀರಾ ಫೈನಲ್ ಆಗಿ? 9 lakhs ಫೈನಲ್ ಮಾಡಿಸ್ಕೊಡ್ತೀನಿ ಸರ್ ಈ ಗಾಡಿ. ಅಣ್ಣ ಬರೋಣ ಮುಂದಕ್ಕೆ ಬರೋಣ, ಮುಂದಿಂದ ನೋಡೋಣ. 9 ಲಕ್ಷಕ್ಕೆ ಆಡಿ Q3 2013 ಮಾಡೆಲ್ ಸೆಕೆಂಡ್ ಓನರ್, 68,000 ಕಿಲೋಮೀಟರ್ ಓಡಿದೆ. ಗಾಡಿ ನಂಬರ್ ನೋಡ್ಕೊಳ್ಳೋಣ, ಒಂದು ಸ್ಕ್ರೀನ್ ಶಾಟ್ ತೊಗೊಳ್ಳಿ ಬೇಕಾದ್ರೆ. ಡೆಲ್ಲಿ ರಿಜಿಸ್ಟ್ರೇಷನ್ ಗಾಡಿ, ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ. ಎಷ್ಟಾಗ್ಬೋದು? 9 lakhs ಫೈನಲ್ ಸರ್. ಅದು ಅದೇ ಫೈನಲ್? ಅದೇ ಒಂದು ಸ್ವಲ್ಪ ಟ್ರೈ ಮಾಡಿ. ರೇಂಜ್ ರೋವರ್ ನೋಡ್ತಾ ಇದೀವಿ, ಇನ್ನೊಂದು ಗಾಡಿ ಸರ್. ರೇಂಜ್ ರೋವರ್ ಇವಾಗ 2012 ಮಾಡೆಲ್, ಟಾಪ್ ಅಂಡ್ ಇದು CP ಯೂನಿಟ್ ಬರುತ್ತೆ ವಿತ್ ಸ್ಮಾರ್ಟ್ ಕೀ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ. ಅದು ನೋಡಬಹುದು ಸ್ಮಾರ್ಟ್ ಕೀ. ಏನಿದೆ ಇದ್ರಲ್ಲಿ ಫೀಚರ್ಸ್ ಅಂತ? ಫ್ಯೂಚರ್ಸ್ ನಲ್ಲಿ ಇದರಲ್ಲಿ ನಿಮಗೆ ಲಾಕ್ ಅನ್ಲಾಕ್ ಎಲ್ಲ ಆಗುತ್ತೆ ಸರ್. ಗಾಡಿ ಬೂಟ್ ನ ಇದರಲ್ಲಿ ಓಪನ್ ಮಾಡಬಹುದು, ಇದರಲ್ಲೇ ಎಲ್ಲ ಇದರಲ್ಲಿ ಎಲ್ಲ ಮಾಡಬಹುದು. ಸ್ಟಾರ್ಟ್ ಮಾಡಕ್ಕಾಗಲ್ಲ, ಮಾಡ್ಕೊಂಡಿರೋದು ಎಕ್ಸ್ಟ್ರಾ ಫಿಟ್ಟಿಂಗ್ ನಲ್ಲಿ, ಬಟ್ ಸ್ಟಾರ್ಟ್ ಆಗಲ್ಲ ಇದರಲ್ಲಿ. ಗಾಡಿ ಮೂವ್ ಆಗಲ್ಲ ಇದರಲ್ಲಿ. ಲಾಕ್ ಅನ್ಲಾಕ್ ಹಿಂದೆ ಡಿಕ್ಕಿ ಓಪನ್ ಆಗುತ್ತೆ, ಇದರಲ್ಲಿ ತೋರಿಸುತ್ತೆ ಎಲ್ಲ ಲಾಕ್ ಅನ್ಲಾಕ್ ಆಗೋದು. ಇದು ಎಕ್ಸ್ಟ್ರಾ ಫಿಟ್ಟಿಂಗ್ ನಲ್ಲಿ ಮಾಡಿಸಿರೋದು. ಗಾಡಿ ಇದು ಸರ್, ಇದು ಡೆಲ್ಲಿ ರಿಜಿಸ್ಟ್ರೇಷನ್. ಓಕೆ, ಡೆಲ್ಲಿ ರಿಜಿಸ್ಟ್ರೇಷನ್ ಡೆಲ್ಲಿ ರಿಜಿಸ್ಟ್ರೇಷನ್ ಸೆಕೆಂಡ್ ಓನರ್. ಓಕೆ, ನೋಡಿ ಟೈರ್ ಕಂಡೀಷನ್ ಅಲ್ಲಿ ನೋಡ್ತಾ ಇರಬಹುದು. ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ. ಇದು CP ಯೂನಿಟ್ ಸರ್. ಇದು ಸೀಟ್ಸ್ ಬರುತ್ತೆ ನೋಡಿ, ಬಕೆಟ್ ಸೀಟ್ಸ್. ಇದೆಲ್ಲ ಬಕೆಟ್ ಸೀಟ್ಸ್ ಬರುತ್ತೆ. ಹೊರಗಡೆ ಇಂಟೀರಿಯರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಅಂದ್ರೆ ಗೇಮಿಂಗ್ ಯೂಸ್ ಮಾಡ್ತಾರಲ್ಲ ಆ ತರ ಅಲ್ವಾ? ತುಂಬಾ ಕಾಸ್ಟ್ಲಿಯಸ್ಟ್ ಸೀಟ್ಸ್ ಇವು. ಅಷ್ಟೊಂದು ಲೆಕ್ಕಾಚಾರಕ್ಕೆ ಪ್ರೈಸ್ ಇದೆ ಶೋರೂಮ್ ಅಲ್ಲಿ ಕೊಡದೆ. ಏನ್ ರೇಟ್ ಸರ್ ಇದು? ಸರ್ ಇದು 14,50,000 ನಮ್ದು ಕೋಟಿಂಗ್. 14 ಲಕ್ಷದ ಫೈನಲ್ ಪ್ರೈಸ್ 14 lakhs ಗೆ ಮಾಡಿಸ್ಕೊಡ್ತೀನಿ ಸರ್. 14 ಲಕ್ಷಕ್ಕೆ ಮಾಡಿಸ್ಕೊಡ್ತೀನಿ ಸರ್. Hyundai Tucson 2017 ಮಾಡೆಲ್, 10,50,000 ಪ್ರೈಸ್. ಫೈನಲ್ ಪ್ರೈಸ್ 10 lakhs. 10 ಲಕ್ಷ. 2017 ಸಿಂಗಲ್ ಓನರಾ? ಸಿಂಗಲ್ ಓನರ್, ಒಂದೇ ಒನ್ ಓನರ್. 90,000 ಕಿಲೋಮೀಟರ್ ಓಡಿದೆ. ಫ್ಯೂಲ್ ಯಾವುದು? ಡೀಸೆಲ್. ಎಷ್ಟು ಓಡಿದೆ ಗಾಡಿ? 90,000 ಕಿಲೋಮೀಟರ್ ಓಡಿದೆ. ಡೆಲ್ಲಿ ರಿಜಿಸ್ಟ್ರೇಷನ್ ಗಾಡಿ. ಡೆಲ್ಲಿ ರಿಜಿಸ್ಟ್ರೇಷನ್ NOC ಸಿಗುತ್ತೆ. ಇದು 10,50,000 ಪ್ರೈಸ್ 10 lakhs ಆಗುತ್ತೆ. 10 ಲಕ್ಷಕ್ಕೆ ಮಾಡ್ಕೊಡ್ತೀವಿ. 10 ಲಕ್ಷಕ್ಕೆ ಅದರಲ್ಲೂ ನೆಗೋಷಿಯಬಲ್ ಆನ್ ಟೇಬಲ್ ಅಲ್ವಾ? ಇದೆಲ್ಲ ನಿಮ್ದೇನಾ ಸರ್? ಬನ್ನಿ. ಅದು ನಮ್ದು ಶೋರೂಮ್, ಇದು ನಮ್ದು ಪಾರ್ಕಿಂಗ್ ಯಾರ್ಡ್. ಈ ಕಡೆನೋ ಇದೆ, ಆ ಕಡೆನೋ ಇದೆ. ಪಾರ್ಕಿಂಗ್ ಯಾರ್ಡ್ ಸರ್. ಬನ್ನಿ. ಇದು ಫಸ್ಟ್ ಗಾಡಿ ಇದು ನೋಡಬಹುದು, ML 350 4MATIC 2013 ಮಾಡೆಲ್, ML 350 ಥರ್ಡ್ ಓನರ್, 85,000 ಕಿಲೋಮೀಟರ್ ಓಡಿದೆ. ಒಳಗಡೆ ಇಂಟೀರಿಯರ್ಸ್ ಎಲ್ಲ ನೋಡಬಹುದು. ಇಂಟೀರಿಯರ್ಸ್ ನೋಡಿ ಚೆನ್ನಾಗಿದೆ, ಮೈಂಟೈನ್ ಇದೆ ಗಾಡಿ, ಲಾಕ್ ಇದೆ ಗಾಡಿ. ಆಮೇಲೆ ತೋರಿಸ್ತೀನಿ ಬಿಡಿ ಸರ್. ಇದು ಪ್ರೈಸ್ 14,50,000 ಗೆ ಫೈನಲ್ ಆಗುತ್ತೆ. 14,50,000 ಫೈನಲ್ ಆಗುತ್ತೆ. ಫೈನಲ್ ರೇಟ್ ಹೇಳಿ, ಕೋಟಿಂಗ್ ಹೇಳ್ಬೇಡಿ ಸರ್. ಫೈನಲ್ ಇದು ಕೋಟಿಂಗ್ ಅಲ್ಲ, ನಮ್ದು ಕೋಟಿಂಗ್ ಇರೋದು 1650. ಇದು 1450 ಗೆ ಫೈನಲ್ ಮಾಡಿಸ್ಕೊಡ್ತೀವಿ. ನೆಗೋಷಿಯಬಲ್ ಕೇಳ್ತಾರಂತ ಹೇಳ್ತಾ ಇದ್ದೀರಾ? ಹಂಗೆಲ್ಲ ಸರ್, ಒಂದು 1450 ಮಾಡೋಣ ಬಿಡಿ ಸರ್. ನಿಮ್ಮ ಚಾನಲ್ ನಿಂದ ಬಂದಿದ್ದಾರೆ, ತಿರ್ಗಾ ನೆಗೋಷಿಯಬಲ್ ಮಾಡೋದೆ ಸರ್. ರೇಂಜ್ ರೋವರ್ ಹೋಗಿ ನೋಡಿದ್ದೀರಾ? ಇವಾಗ ರೇಂಜ್ ರೋವರ್ ಸ್ಪೋರ್ಟ್ ತೋರಿಸ್ತೀನಿ, 2013 ಮಾಡೆಲ್. ಡೈಲಾಗು ಇದು ಡೈಲಾಗು ಹೇಳಿ, ಅದ್ರ ಡೀಟೇಲ್ಸ್. ರೇಂಜ್ ರೋವರ್ ಸ್ಪೋರ್ಟ್ 2013 ಮಾಡೆಲ್, ಸೆಕೆಂಡ್ ಓನರ್. ಹೊರಗಡೆ ಇಂಟೀರಿಯರ್ಸ್ ಎಲ್ಲ ನೋಡಬಹುದು. ಇಂಟೀರಿಯರ್ಸ್ ಬನ್ನಿ ಸರ್, ಫಸ್ಟ್ ಇಂಟೀರಿಯರ್ಸ್ ತೋರಿಸ್ತೀನಿ. ಗಾಡಿ ಸ್ವಲ್ಪ ಪಾಲಿಶಿಂಗ್ ಮಾಡಬೇಕು. ಅದು ಯಾರ್ಡ್ ನಲ್ಲಿ ಹಾಕಿದ್ದೀನಿ. ಇನ್ನೂ ಸ್ವಲ್ಪ ಅದು ರಿಫರ್ಬಿಶ್ ಸ್ವಲ್ಪ RF ಮಾಡಬೇಕು, ಇನ್ನು ರಿಫರ್ಬ್ ಸ್ವಲ್ಪ ಎಲ್ಲ ಮಾಡಬೇಕು ಸರ್. ಪಾಲಿಶ್ ಎಲ್ಲ ಮಾಡಬೇಕು. ಬಂದ್ರೆ ನಿಮಗೆ ಮಾಡ್ಕೊಡ್ತೀವಿ. ಇಂಟೀರಿಯರ್ಸ್ ಚೆನ್ನಾಗಿದೆ ನೋಡಿ, ಇಂಟೀರಿಯರ್ಸ್ ಎಲ್ಲ ಚೆನ್ನಾಗಿದೆ. ಇದೇನು ಸರ್ ಡಿಫ್ರೆಂಟ್ ಕಲರ್ ಅಲ್ಲಿ ಸೀಟ್ ಕವರ್ ಎಲ್ಲ? ಈ ಶೋರೂಮ್ ಇಂದ ಬಂದಿರೋ ಟೆಸ್ಟ್ ಹಿಂಗಿದ್ಯಾ? ಹಂಗೆ ಇದೆ. ಇಲ್ಲ, ಅದು ಹಾಕ್ಸಿರೋದು ಸರ್, ಸೀಟ್ ಕವರ್ಸ್ ಎಲ್ಲ ಹಾಕ್ಸಿರೋದು. ಇದೆಲ್ಲ ಇಂಟೀರಿಯರ್ಸ್ ಎಲ್ಲ ಮಾಡಿರೋದು. ಟಿವಿ ನೋಡ್ತಾ ಇರಬಹುದು, ಟಿವಿ ಸಿಸ್ಟಮ್ಸ್ ಎಲ್ಲ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಇಲ್ಲೇ ಡಿಸ್ಪ್ಲೇ ಆಗ್ತಾ ಇರುತ್ತೆ ಹಿಂದೆ ಕುಂತವ್ರಿಗೆ ಕೂಡ. ಸರ್ ಏನ್ ರೇಟ್ ಹೇಳ್ತಾ ಇದ್ದೀರಾ? ಸರ್ ಇದು 22 lakhs ಫೈನಲ್. 22 ಲಕ್ಷ ಫೈನಲ್. 2013 ಸೆಕೆಂಡ್ ಓನರ್. 2013 ಸೆಕೆಂಡ್ ಓನರ್, ಆಟೋಮೆಟಿಕ್. 22 ಲಕ್ಷ. 2200 ನಂಬರ್. ಇದೆಲ್ಲ ನಾವು ಬ್ರಿಯೋದಲ್ಲಿ ಒಂದು ನಾರ್ಮಲ್ ಆಗಿ ಎಕ್ಸಾಂಪಲ್ ಕೊಡಬಹುದು ನಮ್ಮ ಚಿಕ್ಕ ಬಡ್ಜೆಟ್ ಗಾಡಿಗಳಲ್ಲಿ. ಅದೇನು ಚಿಕ್ಕ ಬಡ್ಜೆಟ್ ಅಲ್ಲ. ಇಲ್ಲಿ ನೋಡಿ, ಇದರಲ್ಲಿ ಈ ತರ ಇದನ್ನು ಓಪನ್ ಆಗುತ್ತೆ ಸರ್. ಓಪನ್ ಆಗುತ್ತೆ ಸರ್, ಇಲ್ಲಿಂದ ಇದು ಕೂಡ ಓಪನ್ ಆಗುತ್ತೆ ಸಿಸ್ಟಮ್. ಪ್ರೀಮಿಯಂ ಗಾಡಿಗಳು ನೋಡಿ, ಬನ್ನಿ ಸ್ಪೇರ್ದು ಅದೆಲ್ಲ ಯಾವ ಥರ ಇರುತ್ತೆ ಎಲ್ಲ ಸಿಸ್ಟಮ್ಗಳು. ಸರ್ ಏನು ರೇಟ್ ಹೇಳ್ತಾ ಇದ್ರಿ? 22 lakhs ಸರ್. 22 lakhs. ಅದಕ್ಕಿಂತ ಕಡಿಮೆ 121 ಗೆ ಮಾಡ್ಸೋಣ ಸರ್ ಫೈನಲ್ ಪ್ರೈಸ್. ಅದಕ್ಕಿಂತ
ಇಲ್ಲ ಅದು ಲಾಸ್ಟ್ ಫೈನಲ್ ಮಾಡಿಸ್ಕೊಡ್ತೀನಿ 21 lakhsಗೆ. ಓಕೆ ಆಡಿ A7 ನೋಡ್ಬೋದು ಸರ್, 2011 ಮಾಡಲ್ ಸಿಂಗಲ್ ಓನರ್ ಗಾಡಿ. ಹೊರಗಡೆ ಇಂಟೀರಿಯರ್ಸ್ ನೋಡಿ ವೆಲ್ ಮೇಂಟೈನ್ ಇದೆ. ಗಾಡಿನಲ್ಲಿ ಏನು ವರ್ಕ್ ಇಲ್ಲ, ಫ್ರೇಮ್ಲೆಸ್ ಡೋರ್ಸ್ ಬರುತ್ತೆ ಸರ್. ಗಾಡಿದು ಫ್ರೇಮ್ಲೆಸ್ ಡೋರ್ಸ್ ಬರುತ್ತೆ ನೋಡಿ. ಪ್ರೀಮಿಯಂ ಗಾಡಿ ಈಗ ನೋಡಿ, ಇದೊಂದೇ ಹೇಳ್ಬಲ್ಲೆ ನಾನು, ಇದೊಂದು ಫ್ರೇಮ್ಲೆಸ್ ಇದ್ದ ತಕ್ಷಣ ಇದೆಲ್ಲ, ನೀವು ಫ್ರೇಮ್ ಇದ್ರೂ ಕೂಡ ಇದೇ ಗೇಜಲ್ಲೇ ಇರುತ್ತೆ ಈ ಗ್ಲಾಸ್ ಏನಿರುತ್ತೋ ಇದೆಲ್ಲ. ಸೊ ಅದಕ್ಕೆ ಅಷ್ಟೊಂದು ಕಾಸ್ಟ್ಲಿ ಅಂತಕ್ಕಂಥ ಸೇಫ್ಟಿಯೆಸ್ಟ್ ಗಾಡಿಗಳು ಅಂತ ಹೇಳ್ಬೋದು ಪ್ರೀಮಿಯಂ ಗಾಡಿಗಳು. ಸೊ ಸ್ಪಾಯ್ಲರ್ ಬರುತ್ತೆ, ಸ್ಪಾಯ್ಲರ್ ನೋಡ್ಬೋದು. ಅದು ಕೂಡ ಸುಮ್ಮನೆ ಸ್ಪಾಯ್ಲರ್ ಫಿಟ್ ಮಾಡಿರೋದು ವರ್ಕ್ ಆಗುತ್ತೆ ಸರ್ ಇದು ವಿತ್ ಫ್ಯಾನ್ಸಿ ನಂಬರ್ 999. ಸರ್ ಇದು ಡಿಸೈನ್ ಇರೋದು ಅಪ್ಸ್ ಅಂಡ್ ಡೌನ್ಸ್ ಆಗುತ್ತೆ, ಅಪ್ ಅಂಡ್ ಡೌನ್ ಆಗುತ್ತೆ ಸರ್. ಅದು ಅಪ್ ಅಂಡ್ ಡೌನ್ ಆಗುತ್ತೆ ವಿತ್ ಫ್ಯಾನ್ಸಿ ನಂಬರ್ 999 HR ನಂಬರ್, ಸಿಂಗಲ್ ಓನರ್, NOC ಸಿಗುತ್ತೆ. ಬೇಕಂದ್ರೆ ಟ್ರಾನ್ಸ್ಫರ್ನು ಕೇರ್ ಆಫ್ ಅಡ್ರೆಸ್ ನಲ್ಲಿ ಮಾಡಿಸ್ಕೊಡ್ತೀನಿ. ಏನ್ ರೇಟ್ ಹೇಳಿದ್ರೆ 2011 ಮಾಡಲ್ ಸಿಂಗಲ್ ಓನರ್ಗೆ ಈ ಗಾಡಿ 15 lakhs ನಮ್ದು ಕೋಟಿಂಗ್ ಇರೋದು. 1250ಗೆ ಮಾಡಿಸ್ಕೊಡ್ತೀನಿ. 12 lakhsಗೆ 12 lakhs ಫೈನಲ್. ಹಾಗೆ ಇದ ಕೊನೆ ಗಾಡಿನ BMW X5 ಸರ್, 2000 X5 BMW X5 2013 ಮಾಡಲ್, ಸೆಕೆಂಡ್ ಓನರ್. ಒಳಗಡೆ ಇಂಟೀರಿಯರ್ಸ್ ನೋಡಿ ಸರ್ ಗಾಡಿದು. ಗಾಡಿನಲ್ಲಿ ಏನು ವರ್ಕ್ ಇಲ್ಲ. 2013 ಮಾಡಲ್, ಸೆಕೆಂಡ್ ಓನರ್. X5 ದೊಡ್ಡ ಸನ್ರೂಫ್ ಬರುತ್ತೆ ಇದು ನೋಡಿ ಅಲ್ಲಿ ಫುಲ್ ಎಂಟೈರ್. ಇದು ಪ್ಯಾರಾನಮಿಕ್ ಸನ್ರೂಫ್. ಹಿಂದಿರೋರ್ಗೆ ಮುಂದಿರೋರ್ಗೆ ಎರಡಕ್ಕೂ ಕೂಡ 15 lakhs ನಮ್ದು ಕೋಟಿಂಗು. ಈ ಪ್ರೈಸ್ ನಿಮಗೆ ಒಂದು 1450ಗೆ ಫೈನಲ್ ಆಗುತ್ತೆ. ಕೂಡ ಡೀಸೆಲ್ ಆಟೋಮೆಟಿಕ್ BMW X5 ವೆಲ್ ಮೇಂಟೈನ್ ಕಾರ್, UP ರಿಜಿಸ್ಟ್ರೇಷನ್ ವಿತ್ NOC, ಕೇರ್ ಆಫ್ ಅಡ್ರೆಸ್ ಅಲ್ಲಿ ಟ್ರಾನ್ಸ್ಫರ್ನ ಆಗುತ್ತೆ. ಫೈನಲ್ ರೇಟ್ ಫೈನಲ್ 1450 ಸರ್. ಫೈನಲ್ 1450 14,50,000 ಫೈನಲ್. 14 lakh ಮಾಡ್ಸೋಣ ಸರ್, ಬನ್ನಿ ಆಗುತ್ತೆ. ಗಾಡಿ ನಂಬರ್ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಡಿಸ್ಪ್ಲೇ ಮೇಲೆ ಬರ್ತಕ್ಕಂಥ ನಂಬರ್ಗೆ ಫೋನ್ ಮಾಡೋದ್ರ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ಬೋದು. Mercedes Benz GLS 350 2019 ಮಾಡಲ್, ಸಿಂಗಲ್ ಓನರ್, KA ರಿಜಿಸ್ಟ್ರೇಷನ್ ವಿತ್ ಎಕ್ಸ್ಟ್ರಾ ಫಿಟ್ಟಿಂಗ್ ಮ್ಯಾಗ್ ವೀಲ್ಸ್ ಇದೆ, ವಿತ್ ಫುಲ್ ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ, ವಿತ್ ಸರ್ವಿಸ್ ರೆಕಾರ್ಡ್ ಅವೈಲೇಬಲ್ ಇದೆ. ಆಲ್ಮೋಸ್ಟ್ ಎಲ್ಲ ಹೋಗಿತ್ತಾ ಬೈ? ಎಲ್ಲ ಆಗಿದೆ ಸರ್, ಎಲ್ಲ ಕಂಪ್ಲೀಟ್ ಆಗಿದೆ. ಈಗ ನಿಮ್ಮ ಕಸ್ಟಮ್ ಮೋಟರ್ಸ್ ಕ್ಲಬ್ ಎಲ್ಲಿ ಬರುತ್ತೆ ಅದೊಂದು ಅಡ್ರೆಸ್ ಹೇಳ್ಬಿಡಿ ಸರ್. ಕಸ್ಟಮ್ ಮೋಟರ್ ಕ್ಲಬ್ ಇಲ್ಲಿ HBR 4 ಬ್ಲಾಕ್ ನಲ್ಲಿ ಬರುತ್ತೆ, ಆಪೋಸಿಟ್ ಟು ಹೆರಿಟೇಜ್ ಸ್ಕೂಲ್. ಸೆಂಟ್ ಟೆಕ್ನಾಲಜಿ ಇದೆ, ಅದು ಆಪೋಸಿಟ್. ಓಕೆ, HBR ಲೇಔಟ್ 4 ಬ್ಲಾಕ್. ಓಕೆ. ಇನ್ನು ಜಾಸ್ತಿ ಇನ್ಫಾರ್ಮೇಷನ್ ಬೇಕಂದ್ರೆ ವಿಡಿಯೋದಲ್ಲಿ ಇರ್ತಕ್ಕಂಥ ನಂಬರ್ಗೆ ಫೋನ್ ಮಾಡೋದ್ರ ಮುಖಾಂತರ ತಿಳ್ಕೊಬೋದು, ಇಲ್ಲ ಡೈರೆಕ್ಟ್ ಶೋರೂಮಿಗೆ ಬರ್ಬೋದು. ಕಸ್ಟಮ್ ಮೋಟರ್ಸ್ ಕ್ಲಬ್ ಆಲ್ರೆಡಿ ನೀವು ವಸಂತ ನಗರದಲ್ಲಿ ವಿಡಿಯೋ ಮಾಡ್ತಾ ಇದ್ವಿ, ಅಲ್ಲಿ ಕ್ಲೋಸ್ ಆಗ್ಬಿಟ್ಟು ಇಲ್ಲಿಗೆ ಶಿಫ್ಟ್ ಆಗಿದ್ದಾರೆ. ಅಲ್ಲಿಂದ ಇಲ್ಲಿ ಶಿಫ್ಟ್ ಆಗಿರೋದು ಸರ್ ಅಲ್ವಾ? ಅಲ್ಲಿನಿಂದ ಇಲ್ಲಿಗೆ ಶಿಫ್ಟ್ ಆಗಿದೆ. ಓಕೆ, ಮುಗಿಸೋಣ ಸರ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ನಿಮಗೂ ಕೂಡ ಅಷ್ಟೇ ಇಷ್ಟೊತ್ತು ಪೇಷನ್ಸ್ ಇಟ್ಟು ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.